forward and take their seats on the stage. Mr. Kalhatyamji, the Managing Director and Principal of our institution. Reverend Father Clifford Pinto, the Principal of Holy Redeemer English Medium School. Mr. Vinod Pinto, the Chairman of East College. Mr. Akhtar Reddy, the President of Social Democratic Party of India. Mr. K.M. Kumar, the Rural President of Block Congress. Mr. Abdul Qadir, the Director of Anugraha Institution. Mr. Muhammad Tawfiq, the Director of Anugraha Institution. And also I would like to welcome the owner of this building, Mukesh Reddy. ಗುಡ್ ಮಾರ್ನಿಂಗ್ ಎವ್ರಿವನ್. ಸೋಮವಾರದ ಈ ಒಂದು ಶುಭ ಮುಂಜಾನೆಯಲ್ಲಿ ಎಲ್ಲರಿಗೂ ಶುಭಾಶಯವನ್ನು ತಿಳಿಸುತ್ತಾ ಈ ಒಂದು ಸಂಭ್ರಮದ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರೇ, ಸಂಸ್ಥೆಯ ಎಲ್ಲ ನಿರ್ದೇಶಕರುಗಳೇ, ಸಿಬ್ಬಂದಿಗಳೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಗೌರವಾನ್ವಿತ ಪೋಷಕರೇ, ಪ್ರೀತಿಯ ವಿದ್ಯಾರ್ಥಿನಿಯರೇ, ಎಲ್ಲ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಮಿತ್ರರೇ, ಅನುಗ್ರಹ ಎಜುಕೇಶನ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಸಂಸ್ಥೆಯು ಕಳೆದ 14 ವರ್ಷಗಳಿಂದ ಸೇವಾ ರೂಪಗಳಲ್ಲಿ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಅದೇ ರೀತಿ ಮುಖ್ಯವಾಗಿ ಸೇವಾ ರೂಪಗಳಲ್ಲಿ ಬಹಳ ಯಶಸ್ವಿಯಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಒಂದು ಸಂಸ್ಥೆಯಾಗಿದೆ. ಇದರ ಭಾಗವಾಗಿ ಜಿಲ್ಲೆಯಾದ್ಯಂತ, ಬೆಳ್ತಂಗಡಿ ತಾಲೂಕಿನಾದ್ಯಂತ ಅನುಗ್ರಹ ಎಜುಕೇಶನ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಇದರ ಸಂಸ್ಥೆಯ ಒಂದು ಸೇವಾ ರೂಪಗಳ ಭಾಗವಾಗಿ ಸರ್ಕಾರದ ವಿವಿಧ ಇಲಾಖೆಗಳ ವಿವಿಧ ಯೋಜನೆಗಳ ಮಾಹಿತಿ ಮತ್ತು ಸೇವೆಗಳನ್ನು ನೀಡುವ ನಿಟ್ಟಿನಲ್ಲಿ ಅನುಗ್ರಹ ಜನಸೇವಾ ಕೇಂದ್ರ ಎಂಬ ಸಂಸ್ಥೆಯನ್ನು ತೆರೆದು ತಾಲೂಕಿನಾದ್ಯಂತ ಗ್ರಾಮಗಳಲ್ಲಿ ಹಲವಾರು ಸೇವೆಗಳ ರೂಪಗಳಲ್ಲಿ ಸೇವೆಯನ್ನು ಮಾಹಿತಿಗಳನ್ನು ನೀಡುತ್ತಾ ಇವತ್ತು ಎಲ್ಲರ ತಾಲೂಕಿನಾದ್ಯಂತ ಮನೆ ಮಾತಾಗಿರುವಂತಹ ಸೇವಾ ಕೇಂದ್ರವಾಗಿದೆ ಅನುಗ್ರಹ ಜನಸೇವಾ ಕೇಂದ್ರ. ಈ ಸಂಸ್ಥೆಯಲ್ಲಿ
ಸರ್ಕಾರದ ವಿವಿಧ ಯೋಜನೆ ಮತ್ತು ಸೇವೆಗಳ ಮಾಹಿತಿ, ಸ್ಪರ್ಧಾತ್ಮಕ ಪರೀಕ್ಷೆಗಳ ಮಾಹಿತಿ ಮತ್ತು ಸೇವೆಗಳು, ಅದೇ ರೀತಿ ಸರ್ಕಾರಿ ಉದ್ಯೋಗಗಳ ಮಾಹಿತಿ ಮತ್ತು ಸೇವೆಗಳನ್ನು ನೀಡುತ್ತಿರುವಂತಹ ಸಂಸ್ಥೆಯಾಗಿದೆ. ಇದರ ಇನ್ನೊಂದು ಭಾಗವಾಗಿ ಬೆಳ್ತಂಗಡಿಯಲ್ಲಿ ತಮಗೆಲ್ಲರಿಗೂ ಗೊತ್ತಿರಬಹುದು, ಬೆಳ್ತಂಗಡಿಯ ಅತಿ ದೊಡ್ಡ ಪುಸ್ತಕ ಸಾಮಗ್ರಿಗಳ ಮಳಿಗೆ ಎಂದು ಅನುಗ್ರಹ ಸ್ಕೂಲ್ ಬುಕ್ ಕಂಪನಿ. ಇದು ಕೂಡ ಸುಮಾರು 14 ವರ್ಷಗಳಿಂದ ಎಲ್ಲರ ಮನೆ ಮಾತಾಗಿರುವಂತಹ ಬಹಳ ವಿಶ್ವಾಸಾರ್ಹಂತಹ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಬಹಳ ತಾಲೂಕಿನ ಒಂದು ಅತಿ ದೊಡ್ಡ ಮಳಿಗೆ, ಪುಸ್ತಕ ಸಾಮಗ್ರಿಗಳ ಮಳಿಗೆ ಅನುಗ್ರಹ ಸ್ಕೂಲ್ ಬುಕ್ ಕಂಪನಿ. ಈಗ ತಮಗೆಲ್ಲರಿಗೂ ಗೊತ್ತಿರಬಹುದು, ಬೆಳೆಯುತ್ತಿರುವಂತಹ ಈ ದೇಶದಲ್ಲಿ ನಮ್ಮ ದೇಶವು ಡಿಜಿಟಲ್ ಇಂಡಿಯಾ, ಸ್ಕಿಲ್ ಇಂಡಿಯಾ ಬಹಳ ಅಭಿವೃದ್ಧಿ ಪಥದತ್ತ ಸಾಗುತ್ತಿರುವಂತಹ ಈ ದೇಶದಲ್ಲಿ ಸ್ಪರ್ಧಾತ್ಮಕ ಯುಗ, ಶೈಕ್ಷಣಿಕವಾಗಿಯೂ ಸ್ಪರ್ಧಾತ್ಮಕ ಕಾಲ. ಎಲ್ಲ ರೀತಿ ಪೋಷಕರಲ್ಲಿಯೂ ಕೂಡ ವಿದ್ಯಾರ್ಥಿಗಳಿಗಿಂತ ಹೆಚ್ಚು ಸ್ಪರ್ಧಾತ್ಮಕ, ಕಾಂಪಿಟೇಟಿವ್. ಪಕ್ಕದ ಮನೆಯ ವಿದ್ಯಾರ್ಥಿ ಯಾವ ಕೋರ್ಸ್ ಓದ್ತಾ ಇದ್ದಾನೆ ಅದಕ್ಕಿಂತ ಮೇಲ್ಪಟ್ಟು ನನ್ನ ಮಗು ಓದ್ತಾ ಇರಬೇಕು ಅಂತ. ಈ ನಿಟ್ಟಿನಲ್ಲಿ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಒಳ್ಳೆಯ ಮಾರ್ಕ್ಸ್ ಇರುವವರಿಗೆ, ಆರ್ಥಿಕವಾಗಿ ಸಬಲರಾಗಿರುವವರಿಗೆ, ವಿದ್ಯಾವಂತರಿಗೆ ಇವತ್ತು ಎಲ್ಲರಿಗೂ ಗೊತ್ತಿದೆ, ಎಲ್ಲಾ ಕಡೆ ಇವತ್ತು ದೊಡ್ಡ ದೊಡ್ಡ ವಿದ್ಯಾಸಂಸ್ಥೆಗಳು ಬಾಗಿಲು ತೆರೆದು ನಿಂತಿದೆ. ಇವತ್ತು SSLC, PUC ಇನ್ನಿತರ ಯಾವುದೇ ವಿದ್ಯಾಭ್ಯಾಸದಲ್ಲಿ ಇನ್ಕಂಪ್ಲೀಟ್ ಆದಂತಹ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ಅವರನ್ನು ಸಬಲೀಕರಣಗೊಳಿಸಿ ಅವರನ್ನು ಉದ್ಯೋಗಿಯನ್ನಾಗಿ ಮಾಡಿ ಅವರ ಜೀವನದಲ್ಲಿ ಬೆಳಕು ಚೆಲ್ಲುವಂತಹ ಕೆಲಸ ಕಾರ್ಯ ನಮ್ಮ ಅನುಗ್ರಹ ಟ್ರೈನಿಂಗ್ ಕಾಲೇಜ್ ಸಂಸ್ಥೆ, ಈ ಅನುಗ್ರಹ ಎಜುಕೇಶನ್ ಮತ್ತು ಸೋಷಿಯಲ್ ವೆಲ್ಫೇರ್ ಇದರ ಅಡಿಯಲ್ಲಿ ಅನುಗ್ರಹ ಟ್ರೈನಿಂಗ್ ಕಾಲೇಜ್ ಎಂಬ ಸಂಸ್ಥೆಯನ್ನು ಕಟ್ಟಿ ಕಳೆದ ಒಂದು 14-15 ವರ್ಷಗಳಿಂದ ಅದೆಷ್ಟೋ ವಿದ್ಯಾರ್ಥಿಗಳು ವೃತ್ತಿಪರ ಶಿಕ್ಷಣವನ್ನು ಪಡೆದು ದೇಶ ವಿದೇಶಗಳಲ್ಲಿ ಇವತ್ತು ಉದ್ಯೋಗಿ ಮತ್ತು ಉದ್ಯಮಿಯಾಗಿ ಬೆಳೆಯುತ್ತಿದ್ದಾರೆ. ಈ ಸಂದರ್ಭಗಳಲ್ಲಿ ಇಂತಹದೇ ಸಂಸ್ಥೆಯು ಕಳೆದ ಒಂದು ಕೋವಿಡ್-19 ನಿಂದ ನಮ್ಮ ಅನುಗ್ರಹ ಟ್ರೈನಿಂಗ್ ಕಾಲೇಜು ಕೆಲವೊಂದು ಕಾರಣಗಳಿಂದ ಮುಂದುವರಿಸಲು ಅಸಾಧ್ಯವಾದಂತಹ ಸಂದರ್ಭದಲ್ಲಿ ನಮ್ಮ ಅನುಗ್ರಹ ಟ್ರೈನಿಂಗ್ ಕಾಲೇಜು ದಕ್ಷಿಣ ಕನ್ನಡ ಮಂಗಳೂರಿನ ಮುಡಿಪು ಭಾಗದಲ್ಲಿ ಸಂಸ್ಥೆಯ ಇನ್ನೊಂದು ಬ್ರಾಂಚ್ ಅನ್ನು ಪ್ರಾರಂಭಿಸಿ ಇವತ್ತು 2ನೇ ವರ್ಷಕ್ಕೆ ಪಾದಾರ್ಪಣೆಗೈತಾ ಇದ್ದೇವೆ. ಅಲ್ಲಿಯೂ ಸುಮಾರು 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇವತ್ತು ನಮ್ಮ ಸಂಸ್ಥೆಯಲ್ಲಿ ವಿದ್ಯಾರ್ಥಿನಿಯರು ಬೇರೆ ಬೇರೆ ಕೋರ್ಸಿನ ಅಡಿಯಲ್ಲಿ ವೃತ್ತಿಪರ ತರಬೇತಿಯನ್ನು ಪಡೆದು 2ನೇ ವರ್ಷದ ಇಂಟರ್ನ್ಶಿಪ್ ಕಾರ್ಯದಲ್ಲಿ ಇವತ್ತು ತೊಡಗಿಸಿಕೊಂಡಿದ್ದಾರೆ. ಆದ್ದರಿಂದ ಪ್ರೀತಿಯ ಪೋಷಕರಲ್ಲಿ ಇವತ್ತು ನಾನು ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ಇವತ್ತು ನಮ್ಮ ಕಾಲೇಜು ಪ್ರಾರಂಭೋತ್ಸವ, ನಮ್ಮ ಇನ್ವಿಟೇಷನ್ ಕಾರ್ಡ್ ಅಲ್ಲಿ ನೀವು ಒಂದು ಸ್ಲೋಗನ್ ಅನ್ನು ನೋಡಿರಬಹುದು, ಭರವಸೆಯ ಹೊಸ ಬೆಳಕು, ಹೊಸ ಭವಿಷ್ಯಕ್ಕೆ ದಾರಿ ಅಂತ. ಇವತ್ತು ನಮ್ಮ ವೇದಿಕೆಯ ಮುಂಭಾಗದಲ್ಲಿ ಪೋಷಕರಿಗೆ ಒಂದು ಚಿಂತೆ ಇರಬಹುದು, ಪೋಷಕರಿಗೆ ಒಂದು ಬೇಸರ ಇರಬಹುದು. ವಿದ್ಯಾರ್ಥಿ ನಮ್ಮ ಮಗು SSLCಯಲ್ಲಿ ಫೈಲ್ ಆಗಿದ್ದಾನೆ, PUCಯಲ್ಲಿ ಫೈಲ್ ಆಗಿದ್ದಾನೆ, ಅಥವಾ ಯಾವುದಾದ್ರೂ ಒಂದು ಕಾಲೇಜ್ ಡಿಗ್ರಿ ಪದವಿಯಲ್ಲಿ ಅವರು ಡಿಸ್ಕಂಟಿನ್ಯೂ ಆಗಿದ್ದಾನೆ, ಇವನಿಗೆ ವಿದ್ಯಾಭ್ಯಾಸ ಯಾವ ಸಂಸ್ಥೆಯಲ್ಲಿ ಪಡಿಬೇಕು, ಅವನ ಮುಂದಿನ ಜೀವನ ಏನು ಅಂತಹ ಒಂದು ಕ್ವಶನ್ ಮಾರ್ಕ್ ಇರುವಂತಹ ಸಂದರ್ಭ. ಇಂತಹ ಒಂದು ಪೋಷಕರ ಅರಿವನ್ನು, ಪೋಷಕರ ನೋವನ್ನು ಅರ್ಥ ಮಾಡಿಕೊಂಡು ನಮ್ಮ ಅನುಗ್ರಹ ಎಜುಕೇಶನ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಇದರ ಶೈಕ್ಷಣಿಕವಾದಂತಹ ಒಂದು ಕಾರ್ಯವನ್ನು ಮುಂದಿಟ್ಟುಕೊಂಡು ಇದರ ಒಂದು ಯೋಜನೆ ಮತ್ತು ಯೋಜನೆ ಅಡಿಯಲ್ಲಿ ನಾವು ಅನುಗ್ರಹ ಟ್ರೈನಿಂಗ್ ಕಾಲೇಜ್ ಎಂಬ ಸಂಸ್ಥೆಯನ್ನು ಕಟ್ಟಿ 15 ವರ್ಷಗಳಿಂದ ಯಶಸ್ವಿಯಾಗಿ ಇವತ್ತು ನಾವು ವೃತ್ತಿಪರ ಹಾಗೂ ಪ್ರೊಫೆಷನಲ್ ಕೋರ್ಸ್ಗಳನ್ನ ಮಾಡ್ತಾ ಬರ್ತಾ ಇದ್ದೇವೆ. ಭರವಸೆಯ ಹೊಸ ಬೆಳಕು ಅಂತ ನಿಮಗೆ ಗೊತ್ತಿರಬಹುದು, ಹೆಸರಲ್ಲೇ ಇದೆ. ಇವತ್ತು ಫೈಲ್ಡ್ ಸ್ಟೂಡೆಂಟ್ ಇರಬಹುದು, ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ.
ಡಿಸ್ಕಂಟಿನ್ಯೂ ಆದ ಸ್ಟೂಡೆಂಟ್ ಇರಬಹುದು, ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ನಿಮಗೂ ಕೂಡ ಒಂದು ಉತ್ತಮವಾದ ಭವಿಷ್ಯ ಕಟ್ಟಿಕೊಳ್ಳಬಹುದು, ಶೈಕ್ಷಣಿಕವಾಗಿ ಮುಂದುವರಿಬಹುದು ಎನ್ನುವ ಒಂದು ಧೈರ್ಯವನ್ನು ತುಂಬಿ ನಿಮ್ಮ ಜೀವನದಲ್ಲಿ ಕೂಡ ಒಂದು ಬೆಳಕನ್ನು ಚೆಲ್ಲಬೇಕು. ನಿಮ್ಮ ಕುಟುಂಬದಲ್ಲಿಯೂ ಕೂಡ ಒಂದು ಶೈಕ್ಷಣಿಕವಾಗಿ ಮುಂದುವರಿದು ನಿಮ್ಮನ್ನು ಕೂಡ ಒಂದು ಉದ್ಯೋಗಿಯನ್ನಾಗಿ ಅಥವಾ ಉದ್ಯಮಿಯನ್ನಾಗಿ ಮಾಡುವ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ಶ್ರಮಿಸ್ತಾ ಇದೆ. SSLCಯಲ್ಲಿ ನೀವು ಫೈಲ್ ಆದ ತಕ್ಷಣ ಅಥವಾ PUCಯಲ್ಲಿ ಫಸ್ಟ್ PU ಅಥವಾ ಸೆಕೆಂಡ್ PUCಯಲ್ಲಿ ಫೈಲ್ ಆದ ತಕ್ಷಣ ನನ್ನ ಮಗು ಇನ್ನು ಮುಂದೆ ಏನು ಮಾಡಬೇಕು ಅನ್ನಂತಹ ಚಿಂತನೆಗೆ ಬಂದಿರಬಹುದು. ಏನು ಮಾಡಬೇಕು, ಯಾವ ಶಾಲೆಯಲ್ಲಿ ಕೂಡ ಸೇರಿಸ್ತಾ ಇಲ್ಲ, ಅಳಲನ್ನು ತೋರಿಸಿಕೊಂಡು ನಮ್ಮ ಸಂಸ್ಥೆಗೆ ಇವತ್ತು ಅಡ್ಮಿಷನ್ಗೆ ಬಂದಿದ್ದಾರೆ. ಬಹಳ ಬೇಸರದ ಸಂಗತಿ ಅಲ್ವೇ. ನನ್ನ ಮಗು PUCಯಲ್ಲಿ ಫೈಲ್ ಆಗಿದ್ದಾನೆ, ಫಸ್ಟ್ PUCಯಲ್ಲಿ ಯಾವ ಕಾಲೇಜಲ್ಲಿ ಸೇರಿಸ್ತಾ ಇಲ್ಲ. 10th ಅಲ್ಲಿ 4 ಸಬ್ಜೆಕ್ಟ್ ಅಲ್ಲಿ ಫೈಲ್ ಆಗಿದ್ದಾನೆ, ಯಾವ ಕಾಲೇಜಲ್ಲಿ ಸೇರಿಸ್ತಾ ಇಲ್ಲ. ರಿಅಟೆಂಪ್ಟ್ಗೆ 2 ಸಲ ರಿಅಟೆಂಪ್ಟ್ ಅಲ್ಲಿ ಟ್ರೈ ಮಾಡಿದ್ದಾನೆ, ಆದರೂ ಕೂಡ ರಿಅಟೆಂಪ್ಟ್ ಅಲ್ಲಿ ಕೂಡ ಪಾಸ್ ಆಗ್ತಾ ಇಲ್ಲ ಅನ್ನುವಂತಹ ಚಿಂತೆ ಇವತ್ತು ನಮ್ಮ ಕಣ್ಣ ಮುಂದೆ ಇದೆ. ಇದನ್ನು ಅರಿತು ಇಂತಹ ಕುಟುಂಬದ ವಿದ್ಯಾರ್ಥಿಗಳನ್ನು ಶೈಕ್ಷಣಿಕವಾಗಿ ಸಬಲೀಕರಣಗೊಳಿಸಿ ಅವರನ್ನು ಪದವಿ ಪಡೆದಂತಹ ವಿದ್ಯಾರ್ಥಿಗಳಿಗಿಂತಲೂ ಉನ್ನತ ಸ್ಥಾನದಲ್ಲಿ ಏರಿಸುವಂತಹ ಒಂದು ದೊಡ್ಡ ಪ್ರಯತ್ನ ಇವತ್ತು ನಮ್ಮ ಸಂಸ್ಥೆ ಮಾಡ್ತಾ ಇದೆ. ವಿದ್ಯಾರ್ಥಿಯ ಪೋಷಕರಿಗೆ ಬಹಳ ಒಂದು ಕಠಿಣ ಶ್ರಮದ ಕೆಲಸ ಇದೆ. ನಾವು ಅಡ್ಮಿಷನ್ ಟೈಮಲ್ಲಿ ನಾವಿಲ್ಲಿ ಬೇಸಿಕ್ ಟೆಸ್ಟ್ ಅನ್ನು ಮಾಡುವ ಸಂದರ್ಭದಲ್ಲಿ ಕೆಲವರಿಗೆ ಬರೀಲಿಕ್ಕೆ ಕಷ್ಟ ಇದೆ, ಕೆಲವರಿಗೆ ಮಾತಾಡಲಿಕ್ಕೆ ಕಷ್ಟ ಇದೆ, ಕೆಲವರಿಗೆ ಫಾರ್ಮ್ ಫಿಲ್ ಮಾಡಲಿಕ್ಕೆ ಕಷ್ಟ ಇದೆ. ಇವತ್ತು ಅಂತಹ ಸ್ಟೂಡೆಂಟ್ ಇವತ್ತು 60,000, 70,000, 40,000 ಸಂಬಳವನ್ನು ಪಡೀತಾ ಇದ್ದಾರೆ. ಬೇರೆ ಬೇರೆ ಕೋರ್ಸ್ ನಮ್ಮ ಯಶಸ್ವಿಯಾಗಿ ಪೂರೈಸಿದಂತಹ ವಿದ್ಯಾರ್ಥಿಗಳು. ಆದ್ದರಿಂದ SSLCಯಲ್ಲಿ ಅಥವಾ PUCಯಲ್ಲಿ ಫೈಲ್ ಆಗಿದ್ದೀರಿ ಅನ್ನುವಂತಹ ಒಂದು ಯೋಚನೆ ಇದ್ರೆ ದಯವಿಟ್ಟು ನೀವು ಅದನ್ನ ತೆಗೆದು ಹಾಕಬೇಕು ತಲೆಯಿಂದ. ಯಾಕೆಂತ ಹೇಳಿದ್ರೆ SSLC ಆಗಲಿ PUC ಆಗಲಿ ಅಥವಾ ಯಾವುದೇ ಒಂದು ವಿದ್ಯಾಭ್ಯಾಸದಿಂದ ವಂಚಿತರಾಗಿದ್ರೆ ಅಥವಾ ನೀವು ಅದರಲ್ಲಿ ಫೈಲ್ಡ್ ಆಗಿದ್ರೆ, ನಿಮ್ಮ ಪ್ರಯತ್ನದಲ್ಲಿ ವಿಫಲತೆಯನ್ನು ಕಂಡರೆ ಅದು ನಿಮ್ಮ ಮುಂದಿನ ಪ್ರಯತ್ನದ ಒಂದು ಇನ್ನೊಂದು ಹೆಜ್ಜೆ ಅಂತ ನೀವು ಅಂದ್ಕೊಳ್ಬೇಕು. ಇಂತಹ ಇತಿಹಾಸಗಳು ನಮ್ಮ ದೇಶದ ಅದೆಷ್ಟೋ ಜನಗಳು ಹೀಗೆ ನಮ್ಮಂತಹ ಅಂದ್ರೆ PUC ಆಗಲಿ SSLC ಆಗಲಿ ಫೈಲ್ ಆದ ವಿದ್ಯಾರ್ಥಿಗಳು ಮತ್ತೆ ಪ್ರಯತ್ನದಲ್ಲಿ ಒಂದು ಹೆಸರನ್ನು ಪಡೆದು ಇತಿಹಾಸದ ಪುಟಗಳಲ್ಲಿ ಸೇರಿದಂತಹ ಅದೆಷ್ಟೋ ಮಹಾನ್ ವ್ಯಕ್ತಿಗಳು ಇವತ್ತು ನಮ್ಮ ಮುಂದೆ ಕಾಣಬಹುದು, ನಮ್ಮೆಲ್ಲರಿಗೂ ಗೊತ್ತಿರಬಹುದು. ಆದ್ದರಿಂದ ನೀವು ಮೊದಲು ಮಾಡಬೇಕಾಗಿರೋದು ವಿದ್ಯಾರ್ಥಿಗಳು ಶ್ರಮ, ತಮ್ಮಲ್ಲಿ ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳಬೇಕು, ಕಾನ್ಫಿಡೆನ್ಸ್ ಅನ್ನೋದು ಇರಬೇಕು. ಭರವಸೆಯ ಹೊಸ ಬೆಳಕು, ಹೊಸ ಭವಿಷ್ಯಕ್ಕೆ ದಾರಿ ಅಂತ ನಮ್ಮ ಬ್ಯಾನರ್ ಅಲ್ಲಿ ನೀವು ನೋಡಿರಬಹುದು. ನಾವು ನಿಮಗೆ ಭರವಸೆಯನ್ನು ಕೊಡ್ತೇವೆ. ನಿಮಗೆ ಹೊಸ ಬೆಳಕನ್ನು ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಒಂದು ಮನಸ್ಸಿನಲ್ಲಿ ಹೊಸ ಬೆಳಕನ್ನು ಚೆಲ್ಲುವಂತಹ ದಿನ ಇವತ್ತಿನಿಂದ ನಿಮಗೆ ಆರಂಭವಾಗ್ತಾ ಇದೆ. ಆದ್ರೆ ನೀವು ಕಾನ್ಫಿಡೆನ್ಸ್ ಲೆವೆಲ್ ಅನ್ನು ಹೆಚ್ಚಿಸಿಕೊಳ್ಳಬೇಕು. ನಮ್ಮ ಬ್ಯಾನರ್ ನೀವು ನೋಡಿರಬಹುದು, ಬಿಲ್ಡ್ ಯುವರ್ ಕೆರಿಯರ್ ವಿತ್ ಕಾನ್ಫಿಡೆನ್ಸ್. ನೀವು ಕೆರಿಯರ್ ಅನ್ನು ಬಿಲ್ಡ್ ಮಾಡಬೇಕಾದ್ರೆ ಕಾನ್ಫಿಡೆನ್ಸ್ ಇಲ್ಲದಿದ್ರೆ ಏನು ಸಾಧ್ಯವಿಲ್ಲ. ಕಾನ್ಫಿಡೆನ್ಸ್ ಮುಖ್ಯ. ಡಾಕ್ಟರ್ ಅಬ್ದುಲ್ ಕಲಾಂ ನಿಮಗೆ ಗೊತ್ತಿರಬಹುದು, ಅವರ ಶೈಕ್ಷಣಿಕ ಸಂದರ್ಭದಲ್ಲಿ ಬಾಲ್ಯದಲ್ಲಿ ಅವರು ಅದೆಷ್ಟೋ ಸಾವಿರಾರು ದಿನಗಳ ಕಾಲ ಅವರು ವೈಫಲ್ಯವನ್ನು ಕಂಡಂತಹ ಒಬ್ಬ ವ್ಯಕ್ತಿ. ಅವರ ಗ್ರಾಮದಲ್ಲಿ ವಿದ್ಯುತ್ ಸಮಸ್ಯೆ ಇತ್ತು, ಅವರ ಕುಟುಂಬದಲ್ಲಿ ಆರ್ಥಿಕವಾದ ಸಮಸ್ಯೆ, ಇಂಟರ್ನೆಟ್ ಇಲ್ಲ, ಶಾಲೆಗೆ ಸುಮಾರು 16 ಕಿಲೋಮೀಟರ್ ನಡೆದುಕೊಂಡು ಹೋಗಿ ಅವರ ಪರಿಶ್ರಮದಿಂದ, ಅವರ ಶ್ರಮದಿಂದ, ಅವರ ಕಾನ್ಫಿಡೆನ್ಸ್ ಲೆವೆಲ್ ಎಲ್ಲಿವರೆಗೆ ಇತ್ತು ಅಂತ ಹೇಳಿದ್ರೆ ಹಿಮಾಲಯ ಪರ್ವತದ ಹತ್ತಬೇಕಾದ್ರೆ ಎಷ್ಟು ನಾವು ಶ್ರಮಿಸಬೇಕು ಅಂತಹ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಇವತ್ತು APJ ಅಬ್ದುಲ್ ಕಲಾಂ ಅವರಲ್ಲಿತ್ತು. ಆ ಕಾನ್ಫಿಡೆನ್ಸ್ ಲೆವೆಲ್ ಅವರು ಬಿಲ್ಡ್ ಮಾಡಿ ಅವರು ಜೀವನದಲ್ಲಿ ಯಶಸ್ವಿಯನ್ನು ಕಂಡಂತಹ ಒಂದು ಶ್ರೇಷ್ಠ ವ್ಯಕ್ತಿ. ಇವತ್ತು ದೇಶದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಇಡೀ ಪ್ರಪಂಚದಲ್ಲಿ ಅವರು ಹೆಸರನ್ನು ಗಳಿಸಿದಂತಹ ಒಬ್ಬ ಶ್ರೇಷ್ಠ ವಿಜ್ಞಾನಿ ಅವರು, ನಮ್ಮ ದೇಶದ ಒಬ್ಬ ರಾಷ್ಟ್ರಪತಿಯು ಹೌದು, ಮಿಶೆಲ್ ಮ್ಯಾಮ್ ಕೂಡ ಹೌದು. ಅವರ ಮಾದರಿಗಳನ್ನು ಇವತ್ತು ನಾವು ಪೋಷಕರು ಮತ್ತು ವಿದ್ಯಾರ್ಥಿಗಳನ್ನು ಅರಿತುಕೊಳ್ಳಬೇಕು. ಅಂತಹವರ ಉದಾಹರಣೆಗಳನ್ನು ನಾವು ತೆಗೆದುಕೊಳ್ಳಬೇಕು.
ಇವತ್ತು ನಿಮಗೆ ಗೊತ್ತಿರಬಹುದು ಸಾಲುಮರದ ತಿಮ್ಮಕ್ಕ ಯಾವುದೇ ವಿದ್ಯಾಭ್ಯಾಸವಿಲ್ಲ, ಆದರೂ ಕೂಡ ಇವತ್ತು ದೇಶದ ಪ್ರತಿಷ್ಠಿತ ಒಂದು ಪದ್ಮಶ್ರೀ ಪ್ರಶಸ್ತಿಯನ್ನು ಗಳಿಸಲಿಕ್ಕೆ ಅವರಿಗೆ ಸಾಧ್ಯವಾಯಿತು. ಯಾಕೆಂತ ಹೇಳಿದ್ರೆ ನಾನು ಈ ವಿಧಾನಗಳನ್ನು ನಿಮಗೆ ಹೇಳಲಿಕ್ಕೆ ಇಷ್ಟಪಡೋದು ಯಾಕೆಂತ ಹೇಳಿದ್ರೆ ಇವತ್ತು ನಿಮ್ಮ ಲೆವೆಲ್ ಅಲ್ಲಿ ಕಾನ್ಫಿಡೆನ್ಸ್ ಇರಬೇಕು. ವಿದ್ಯಾರ್ಥಿಗಳಿಗಿಂತಲೂ ಹೆಚ್ಚು ಇವತ್ತು ನಾನು ಅರಿತುಕೊಂಡ ಹಾಗೆ ಪೋಷಕರಲ್ಲಿ ಕಾನ್ಫಿಡೆನ್ಸ್ ಇರಬೇಕು. ಮೊದಲನೇದಾಗಿ ವಿದ್ಯಾರ್ಥಿಗಳು ಫೈಲ್ ಆದ ತಕ್ಷಣ ನಮ್ಮ ಕಾನ್ಫಿಡೆನ್ಸ್ ನೀವು ಲ್ಯಾಕ್ ಆಗಬಾರ್ದು, ನಮ್ಮ ಕಾನ್ಫಿಡೆನ್ಸ್ ನಾವು ವೀಕ್ ಆಗಬಾರ್ದು. ನಮ್ಮ ಕಾನ್ಫಿಡೆನ್ಸ್ ಮಿಸ್ ಆದ್ರೆ ವಿದ್ಯಾರ್ಥಿಗಳ ಕಾನ್ಫಿಡೆನ್ಸ್ ಕೂಡ ಅದು ಎಫೆಕ್ಟ್ ಆಗಲಿಕ್ಕೆ ಸಾಧ್ಯ ಇದೆ. ಮಂಗಳೂರು ಬ್ರಾಂಚ್ ಅಲ್ಲಿ ವೃತ್ತಿಪರ ಕೋರ್ಸ್ಗೆ ಅಲ್ಲಿ ಅಡ್ಮಿಷನ್ಗೆ ಪೋಷಕರು ಬರುವುದು ಯಾವ ರೀತಿ ಅಂದ್ರೆ ಅವರು ನಮ್ಮನ್ನು ಕಾಣುವ ರೀತಿ ಅಂದ್ರೆ ದೇವರ ಸಮಾನ ನೋಡ್ತಾ ಇದ್ದಾರೆ. ಅವರು ಬರೀಲಿಕ್ಕೆ ಗೊತ್ತಿಲ್ಲ, ಅಡ್ಮಿಷನ್ ಫಾರ್ಮ್ ಗೊತ್ತಿಲ್ಲ, 4 ಸಬ್ಜೆಕ್ಟ್ ಅಲ್ಲಿ ಫೈಲ್. ಇವತ್ತು ಅವರು ಬೆಂಗಳೂರಿನ ಪ್ರತಿಷ್ಠಿತ ಕಂಪನಿಗಳಲ್ಲಿ ಬ್ಲೂ ಸ್ಟಾರ್ ಅನ್ನೋ ಕಂಪನಿಗಳಲ್ಲಿ ಉದ್ಯೋಗಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಅವರು ಡೋರಿಂದ ಬರುವಾಗಲೇ ಅವರು ಕೈ ಮುಗಿದುಕೊಂಡು ಬರುವುದು. ಹಾಗಾದ್ರೆ ನೀವು ಅರ್ಥ ಮಾಡಿಕೊಳ್ಳಬೇಕು, ಇವತ್ತು ನೀವು ಫೈಲ್ ಆಗಿದ್ದೀರಿ, ಹೌದು, ನಮ್ಮನ್ನು ಅವಮಾನಿಸ್ತಾರೆ ಅಕ್ಕಪಕ್ಕದವರು ಅಥವಾ ಕುಟುಂಬಸ್ಥರು ಅಥವಾ ಹೀಯಾಳಿಸಬಹುದು, ಕಂಪೇರ್ ಮಾಡಬಹುದು. ಅದು ಏನೇ ಇರಲಿ ನಮ್ಮಲ್ಲಿ ಕಾನ್ಫಿಡೆನ್ಸ್ ಅನ್ನುವಂಥದ್ದು ಇರಬೇಕು. ಇವತ್ತು ನೀವು ಇಲ್ಲಿ ಕೂತಿರೋದು ಕೂಡ ಇದು ವೃತ್ತಿಪರ ಶಿಕ್ಷಣದ ಕ್ಷೇತ್ರ. ಇವತ್ತು ನಿಮಗೆ ಗೊತ್ತಿರಬಹುದು ದೇಶದಾದ್ಯಂತ ವರ್ಷಕ್ಕೆ ಲಕ್ಷಾಂತರ ವಿದ್ಯಾರ್ಥಿಗಳು ಪದವಿ ವಿದ್ಯಾಭ್ಯಾಸವನ್ನು ಪಡೆದು ಇವತ್ತು ಹೊರಗಡೆ ಬರ್ತಾ ಇದ್ದಾರೆ. ವಿಪರ್ಯಾಸವೆಂದ್ರೆ ದೇಶದಲ್ಲಿ ಪದವಿ ವಿದ್ಯಾಭ್ಯಾಸ ಪಡೆದಂತ ಲಕ್ಷಾಂತರ ವಿದ್ಯಾರ್ಥಿಗಳಲ್ಲಿ ಬಹುತೇಕ ವಿದ್ಯಾರ್ಥಿಗಳು ನಿರುದ್ಯೋಗಿಯಾಗಿದ್ದಾರೆ, ಉದ್ಯೋಗವನ್ನು ಹುಡುಕುತ್ತಿದ್ದಾರೆ. ಇದು ನೀವು ಅರಿತುಕೊಳ್ಳಬೇಕಾಗಿದೆ. ಅದೇ ಸಂದರ್ಭದಲ್ಲಿ ಇಂತಹ ಪ್ರೊಫೆಷನಲ್ ಕೋರ್ಸ್ಗಳನ್ನು ಪಡೆದರೆ ಇವತ್ತು ಖಂಡಿತವಾಗಿ 100ಕ್ಕೆ 99ರಷ್ಟು ಯಾರು ಕೂಡ ನಿರುದ್ಯೋಗದಿಂದ ಮನೆಯಲ್ಲಿ ಕೂತ್ಕೊಂಡಂತಹ ಉದಾಹರಣೆಗಳು ಬಹುತೇಕವಾಗಿ ಕಡಿಮೆ. ಆದ್ದರಿಂದ ಇವತ್ತು ಬಹಳ ಪರಿಶ್ರಮದಿಂದ ಪ್ರೊಫೆಷನಲ್ ಕೋರ್ಸ್ ಅಂತ ಹೇಳಿದ್ರೆ ಸ್ವಲ್ಪ ಶ್ರಮ ಪಡಬೇಕು, ಪ್ರಾಕ್ಟಿಕಲ್ ಆಗಿ ನೀವು ಶ್ರಮ ಪಡಬೇಕಾಗಿದೆ. ಜೊತೆಗೆ ನೀವು ಆತ್ಮವಿಶ್ವಾಸದಿಂದ ಧೈರ್ಯದಿಂದ ಮುನ್ನುಗ್ಗಬೇಕು. ಈ ಪ್ರಾಕ್ಟಿಕಲ್ ಕೆಲಸ ಇರ್ತದೆ, ಟ್ರೈನಿಂಗ್ ಇರ್ತದೆ, ಇಂಟರ್ನ್ಶಿಪ್ ಇರ್ತದೆ. ಸೊ ಇದನ್ನೆಲ್ಲ ನೀವು ಯಶಸ್ವಿಯಾಗಿ ಪೂರೈಸಿದ್ರೆ ಖಂಡಿತವಾಗಿಯೂ ನಿಮಗೆಲ್ಲರಿಗೂ ನಿಮ್ಮ ಕೋರ್ಸ್ ಕೊನೆಗೊಳ್ಳುವುದರ ಒಳಗಡೆ ಇಂಟರ್ನ್ಶಿಪ್ ಜೊತೆಗೆ ನಿಮಗೆ ನಿಮ್ಮ ಕೈಯಲ್ಲಿ ಉದ್ಯೋಗವನ್ನು ಪಡೆದುಕೊಳ್ಳಬಹುದು ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಫ್ಯೂಚರ್ ಅಲ್ಲಿ ನೀವು ಪದವಿಯನ್ನು ಪಡೆಯಬಹುದು, ವಿದ್ಯಾಭ್ಯಾಸವನ್ನು ಕೂಡ ಮುಂದುವರಿಯಬಹುದು. ಆದ್ರೆ ನೀವು ಧೈರ್ಯವಂತರಾಗಬೇಕು. ಫಸ್ಟ್ ಪೋಷಕರಿಗೂ ಕೂಡ ಅಷ್ಟೇ ನಾನು ಹೇಳಲಿಕ್ಕೆ ಇಷ್ಟಪಡುವುದು. ಇವತ್ತು ಪೋಷಕರಲ್ಲಿ ಪರೀಕ್ಷೆಯಲ್ಲಿ ಫೈಲ್ ಆದ ತಕ್ಷಣ ವಿದ್ಯಾರ್ಥಿಗಳನ್ನು ಹೀಯಾಳಿಸುತ್ತಿದ್ದಾರೆ. ಆದ್ರೆ ನಾನು ಹೇಳಲಿಕ್ಕೆ ಇಷ್ಟಪಡೋದು, ಪರೀಕ್ಷೆಯಲ್ಲಿ ಫೈಲ್ ಆದರೂ ಪರವಾಗಿಲ್ಲ, ಇವತ್ತಿನ ವಿದ್ಯಾರ್ಥಿಗಳು ಜೀವನದಲ್ಲಿ ಪಾಸ್ ಆಗಬೇಕಾಗಿದೆ. ಜೀವನದಲ್ಲಿ ಪಾಸ್ ಆಗಬೇಕು. ಇವತ್ತು ಲೈಫ್ ಸ್ಕಿಲ್ ಅನ್ನೋದು ವಿದ್ಯಾರ್ಥಿಗಳಿಗೆ ಇವತ್ತು ಗೊತ್ತಿಲ್ಲ. ಜೀವನದ ನಮ್ಮ ಜೀವನದ ಮೌಲ್ಯ ಏನು, ಕೌಟುಂಬಿಕ ಮೌಲ್ಯವೇನು, ಯಾವ ರೀತಿ ನಾವು ಲೈಫ್ ಲೀಡ್ ಮಾಡಬೇಕು ಅನ್ನುವಂತಹ ಒಂದು ಕಾನ್ಫಿಡೆನ್ಸ್ ಕೂಡ ಇವತ್ತು ವಿದ್ಯಾರ್ಥಿಗಳಿಗೂ ಇಲ್ಲ. ಅದೇ ರೀತಿ ಇವತ್ತು ಪೋಷಕರಿಗೂ ಇಲ್ಲ. ವಿದ್ಯಾರ್ಥಿಗಳಂತೂ ಹತ್ಕೊಂಡು ಬರ್ತಾರೆ, ಅವರಿಗೆ ಅಳುವಷ್ಟು ಇದಿರೋದಿಲ್ಲ, ಪೇಷನ್ಸ್ ಇರೋದಿಲ್ಲ. ಅವರು ಆಲ್ಮೋಸ್ಟ್ ಕಾನ್ಫಿಡೆನ್ಸ್ ಅಲ್ಲಿ ಇರ್ತಾರೆ. ಆದ್ರೆ ಇವತ್ತು ಅಳುವುದು ವಿದ್ಯಾರ್ಥಿಗಳ ಪರವಾಗಿ ಪೋಷಕರು. ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದು, ನೀವು ಧೈರ್ಯ ತುಂಬಬೇಕು. ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬಬೇಕಾಗಿರೋದು. ಸುಮಾರು ಒಂದು ಗಿಡವನ್ನು ನೆಟ್ಟು ನೀವು ಬೆಳೆಸಬೇಕಾದ್ರೆ ಅದೆಷ್ಟೋ 16, 15, 18 ವರ್ಷಗಳ ಕಾಲ ನೀವು ವೆಯ್ಟ್ ಮಾಡಬೇಕಾಗ್ತದೆ. ಅದರಿಂದ ಪ್ರತಿಫಲ ನೀವು ಅಪೇಕ್ಷೆ ಮಾಡಬೇಕಾದ್ರೆ ಯಾವುದೇ ಒಂದು ಗಿಡಗಳಾಗಲಿ ಅದರ ಒಂದು ಪ್ರತಿಫಲ ತೆಗಿಬೇಕಾದ್ರೆ ಅದೆಷ್ಟೋ ವರ್ಷಗಳು ಕಾಯಬೇಕು. ಅದೇ ರೀತಿ ನೀವು ವಿದ್ಯಾರ್ಥಿಗಳನ್ನು ಇವತ್ತು ಆಸ್ ಎ ಫ್ರೆಂಡ್ಲಿ ಆಗಿ ಪ್ರೀತಿಯಿಂದ ನೀವು ಅವರನ್ನು ಬೆಳೆಸಬೇಕು. ಅವರನ್ನು ಕಾನ್ಫಿಡೆನ್ಸ್ ನೀವು ಬಿಲ್ಡ್ ಮಾಡಬೇಕು ವಿದ್ಯಾರ್ಥಿಗಳಿಂದ. ಕೇವಲ ನೀವು ಶೈಕ್ಷಣಿಕವಾಗಿ ನಮ್ಮ ಟೀಚರ್ಸ್ ಮತ್ತೆ ಕಾಲೇಜಿನ ಮೇಲೆ ನೀವು ಎಲ್ಲವೂ ನೀವು ಭಾರವನ್ನು ಕಾಲೇಜಿನ ಮೇಲೆ ಹಾಕಿದ್ರು ಸಾಕಾಗುವುದಿಲ್ಲ. ನಿಮ್ಮ ಸೈಡಿಂದಲೂ ವಿದ್ಯಾರ್ಥಿಗಳ ಮೇಲೆ ನೀವು ವಿಶೇಷವಾದಂತಹ ಒಂದು ಗಮನದಲ್ಲಿ ಇಟ್ಟುಕೊಳ್ಳಬೇಕು. ಯಾವ ರೀತಿ ಬೆಳೆಸಬೇಕು ಅನ್ನುವಂತಹ ಒಂದು ಪ್ಲಾನಿಂಗ್ ನಿಮ್ಮಲ್ಲಿ ಇರಬೇಕು. ಗುರಿ ವಿದ್ಯಾರ್ಥಿಗಳಿಗೆ ನಾನೇ ಹೇಳಲಿಕ್ಕೆ ಇಷ್ಟಪಡೋದು, ವಿದ್ಯಾರ್ಥಿಗಳಿಗೆ ಪ್ರತಿಯೊಬ್ಬರಿಗೂ ಒಂದು ಗುರಿ ಅನ್ನೋದು ಇರ್ತದೆ.
ಗುರಿ ಅನ್ನುವಂಥದ್ದು ಇರಬೇಕು. ನನ್ನ ಮಗುವನ್ನು ಯಾವ ರೀತಿ ಬೆಳೆಸಬೇಕು, ಯಾವ ರೀತಿ ಅವರನ್ನ ಪಾಸ್ ಮಾಡಿಸಬೇಕು ಅಂತ. ನಾನು ಮೊನ್ನೆ ಒಂದು ಮಣಿಪುರಲ್ಲಿ ಒಂದು SLC ಫೈನಲ್ ಸ್ಟೂಡೆಂಟ್ 40 ಸ್ಟೂಡೆಂಟ್ನ ಒಂದು ಕನ್ಕ್ಲೂಡ್ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದಾಗ ಅಲ್ಲಿ ಎಲ್ಲರ ನೋವು ಏನಂತ ಹೇಳಿದ್ರೆ, ನನ್ನ ಮಗು ಫೈಲ್ ಆಗಿದ್ದಾನೆ, 4ರಲ್ಲಿ ಫೈಲ್ ಆಗಿದ್ದಾನೆ, 3ರಲ್ಲಿ ಫೈಲ್ ಆಗಿದ್ದಾನೆ. ನಾನು ಹೇಳಿಕ್ಕೆ ಇಷ್ಟಪಡೋದು, ಇವತ್ತು ಫೈಲ್ ಆದದ್ದು SSLCಯಲ್ಲಿ ನೇರವಾಗಿ SSLCಗೆ ಬಂದಿಲ್ಲ. ಅವನು SSLC ಬರಬೇಕಾದ್ರೆ 1ರಿಂದ 9ನೇ ತರಗತಿ ಅದೇ ಶಾಲೆಯಲ್ಲಿ ಅಥವಾ ಇನ್ನು ಯಾವುದಾದ್ರೂ ಶಾಲೆಯಲ್ಲಿ ಕಲಿತೆ SSLCಗೆ ಬಂದಿರ್ತಾನೆ. ಹಾಗಾದ್ರೆ ನೀವು ಅರ್ಥ ಮಾಡಿಕೊಳ್ಳಿ, ಫೈಲ್ ಆಗಲಿಕ್ಕೆ ಶಾಲೆಯನ್ನೇ ದೂರಬಾರ್ದು, ಟೀಚರ್ಸ್ ಅನ್ನೇ ದೂರಬಾರ್ದು. 1ರಿಂದ 9ನೇ ತರಗತಿ ತನಕ ನೀವೆಷ್ಟು ಗಮನದಲ್ಲಿ ಇಟ್ಟಿದ್ದೀರಿ ನಮ್ಮ ಮಕ್ಕಳನ್ನ? SSLCಯಲ್ಲಿ ಫೈಲ್ ಆದ ತಕ್ಷಣ ಶಾಲೆಯನ್ನು ದೂರುವುದು, ನಾವು ಟೀಚರ್ಸ್ ಅನ್ನು ದೂರುವುದು. 4ರಲ್ಲಿ ಫೈಲ್ ಆಗಿದ್ದಾನೆ, ಸ್ಪೆಷಲ್ ಟ್ಯೂಷನ್ ಹಾಕಬೇಕು, ಅಥವಾ ನಾವು ಸ್ಪೆಷಲ್ ಒಂದು 3rd ಅಟೆಂಪ್ಟ್ ಮಾಡಬೇಕು, 2nd ಅಟೆಂಪ್ಟ್ ಮಾಡಬೇಕು. ನಿನಗೆ ಬೈಕ್ ತೆಗೆದುಕೊಡೋದಿಲ್ಲ, ನಿನಗೆ ಮೊಬೈಲ್ ತೆಗೆದುಕೊಡೋದಿಲ್ಲ, ನಿನಗೆ ಯಾವುದಿಲ್ಲ, ಹೋಗಿ ನೀನು ಏನಾದರೂ ಮಾಡಿ ಹೋಗು ಅಂತ ನಾವು ಆಸ್ ಎ ಪೇರೆಂಟ್ ನಾವು ಹೇಳ್ತಾ ಇರುವಂತಹ ಒಂದು ಸಾಮಾನ್ಯ ಪದಗಳು. ಇನ್ನೂ ಹೆಚ್ಚು ಪದಗಳಿದೆ. ನಾನು ಈ ಒಂದು ಇಷ್ಟೊಂದು ದೊಡ್ಡ ಕಾರ್ಯಕ್ರಮ ನಾನು ಹೇಳಿಕ್ಕೆ ಇಷ್ಟಪಡೋದಿಲ್ಲ. ಮಕ್ಕಳನ್ನ ನಾವು ಹೇಳೋದು, ಪ್ರೀತಿಯ ಪೋಷಕರೇ, ನೀವು ಮಾಡಬೇಕಾಗಿರೋದು ಇವತ್ತು ಶೈಕ್ಷಣಿಕವಾಗಿ ಅವರ ಮ್ಯಾನೇಜ್ಮೆಂಟ್ ಅಲ್ಲಿ ಏನೇನು ಯಾರ್ಯಾರು ಪೋಷಕರು, ಇದು ಟೀಚರ್ಸ್ ಮತ್ತೆ ಪ್ರಿನ್ಸಿಪಾಲ್ ಇದ್ದಾರೆ, ಇದಕ್ಕಿಂತಲೂ ಹೆಚ್ಚು ಜವಾಬ್ದಾರಿ ಇವತ್ತು ಪೋಷಕರ ಮೇಲೆ ಇದೆ. ಒಂದು ಮನೆಯಲ್ಲಿ ಇರುವಂತಹ ಒಂದು ತೆಂಗಿನ ಗಿಡ ಆಗಲಿ, ಯಾವ್ದು ಅಡಿಕೆ ಗಿಡ ಆಗಲಿ, ಇನ್ನಿತರ ಯಾವುದೇ ಗಿಡಗಳನ್ನು ನಾವು ಎಷ್ಟು ಒಂದು ಕಾತುರದಿಂದ, ಎಷ್ಟು ಪರಿಶ್ರಮದಿಂದ ನೀರು ಗೊಬ್ಬರ ಹಾಕಿ ಎಷ್ಟು ದಿನನಿತ್ಯಲೂ ನಾವು ಕಾಯ್ತಾ ಇದ್ದೇವೆ ಒಂದು ಗಿಡವನ್ನು, ಅಥವಾ ಯಾವುದೋ ಒಂದು ವಾಹನವನ್ನಾಗಲಿ, ಯಾವುದನ್ನಾಗಲಿ, ಏನಿಲ್ಲದಿದ್ರೂ ಕೂಡ ಒಂದು ಕನಿಷ್ಠವಾಗಿ ನಿಮ್ಮಲ್ಲಿರುವಂತಹ ಮೊಬೈಲ್ ತಿಂಗಳು ನೀವು ರಿಚಾರ್ಜ್ ಮಾಡ್ತೀರಿ, ಪ್ರತಿದಿನ ನೀವು ಕ್ಲೀನ್ ಮಾಡ್ತಾ ಇರ್ತೀರಿ, ನೀವು ಹಳೆದಾದ ತಕ್ಷಣ ನೀವು ಹೊಸದಾಗಿ ಪರ್ಚೇಸ್ ಮಾಡ್ತೀರಿ. ಅದರ ಮೇಲೆ ಇರುವಷ್ಟು ಒಂದು ಗಮನಗಳು ಯಾವ ರೀತಿ ಇದೆ, ನೀವು ಸಾಮಾನ್ಯವಾಗಿ ಏನಿಲ್ಲದಿದ್ರೂ ಕೂಡ ನಿಮ್ಮ ಸಾಮಾನ್ಯವಾಗಿ ದಿನನಿತ್ಯ ಬಳಕೆ ಮಾಡುವಂತಹ ಅಡುಗೆಯಲ್ಲಿ ಇರುವಂತಹ ನಿಮ್ಮ ಗಮನ ಏನಿದೆ ಅಂತ ಅಷ್ಟೇ ನೀವು ಗಮನಗಳನ್ನು ಇವತ್ತು ನಮ್ಮ ಮಕ್ಕಳ ಮೇಲೆ ಇರಬೇಕಾಗಿದೆ. ನಾನು ಸಜೆಷನ್ ಮಾಡ್ತಾ ಇರೋದು, ಇವತ್ತು 10ನೇ ತರಗತಿಯಲ್ಲಿ ಫೈಲ್ ಆದ ತಕ್ಷಣ ಇವತ್ತು ಮುಗಿಬಿದ್ದುಗಳು ಬರುವುದು ಯಾವುದು, ಟ್ಯೂಷನ್ ಕ್ಲಾಸಸ್ಗೆ. 10ನೇ ಕ್ಲಾಸಲ್ಲಿ ಫೈಲ್ ಆದ ತಕ್ಷಣ ಇವತ್ತು ಮಕ್ಕಳ ಮೇಲೆ ಮುಗಿ ಬೀಳುವುದು, ಕಂಪ್ಯಾರಿಸನ್ ಮಾಡೋದು. ದಯವಿಟ್ಟು ಪೋಷಕರೇ, ಕಂಪ್ಯಾರಿಸನ್ ಮಾಡಕ್ಕೆ ಹೋಗಬೇಡಿ, ಬೈಲಿಕ್ಕೆ ಹೋಗಬೇಡಿ. ಯಾವ ರೀತಿ ನಾನು ಉದಾಹರಣೆಗಳನ್ನು ಕೊಟ್ಟು ಅದೇ ರೀತಿಯಾಗಿ ಇವತ್ತು ನೀವು ವಿದ್ಯಾರ್ಥಿಗಳನ್ನು ಬಳಸಬೇಕು. ಅವರನ್ನು ಆಸ್ ಎ ಫ್ರೆಂಡ್ಲಿ ಆಗಿ ನೀವು ಅಟ್ಲೀಸ್ಟ್ ಒಂದು ದಿನದಲ್ಲಿ 10ರಿಂದ 15 ನಿಮಿಷವಾದರೂ ನೀವು ನಮ್ಮ ವಿದ್ಯಾರ್ಥಿಗಳನ್ನು ನಮ್ಮ ಒಂದು ಆಸ್ ಎ ಫ್ರೆಂಡ್ಲಿ ಆಗಿ ಅವರ ಒಂದು ಪ್ರೀತಿಯಿಂದ ಹತ್ತಿರದಲ್ಲಿ ಕೂರಿಸಿ, ನೀನು ಮುಂದೆ ಏನಾಗಬೇಕು ಮಗನೇ, ಏನಾಗಬೇಕು ಅಂತ ಅನ್ಕೊಂಡಿದ್ಯಾ ಮಗಳೇ, ಯಾವ ಕೋರ್ಸು, ಇವತ್ತು ಕ್ಲಾಸಲ್ಲಿ ಏನಾಗಿದೆ, ಮುಂದೆ ನೀನು ಏನಾಗಬೇಕು, ನಮ್ಮ ಸೈಡಿಂದ ನಿನಗೆ ಯಾವ ರೀತಿ ಸಪೋರ್ಟ್ ಬೇಕು, ಇಂತಹ ಒಂದು ಫ್ರೆಂಡ್ಲಿ ಒಂದು ಫ್ರೆಂಡ್ ಯಾವ ರೀತಿ ಇದೆ ಅಂದ್ರೆ, ಕಾಲಘಟ್ಟ ಬದಲಾಗ್ತಾ ಇದೆ. ಹಿಂದಿನ ಕಾಲಕ್ಕೂ ಈಗಿನ ಕಾಲಕ್ಕೆ ಅದೆಷ್ಟೋ ವ್ಯತ್ಯಾಸ ಇದೆ, ನಿಮಗೆ ಗೊತ್ತಿರಬಹುದು. ಕಾಲಕ್ಕೆ ಅನುಸಾರವಾಗಿ ನಾವು ಬದಲಾಗಬೇಕಾಗಿದೆ, ಅದು ಅನಿವಾರ್ಯತೆ. ಯಾಕೆಂತ ಹೇಳಿದ್ರೆ, ಮೊದಲೆಲ್ಲ ನಾವು ತಂದೆ ಮತ್ತು ತಾಯಿಗೆ ಕೊಡುವಷ್ಟು ಗೌರವ ಅದರ ಒಂದು 10% ಈಗಿನ ಕಾಲದಲ್ಲಿ ಇಲ್ಲ. ಅದು ಇರ್ಲಿ ಬಿಡಿ, ಅಟ್ಲೀಸ್ಟ್ ಆಸ್ ಎ ಒಂದು ಫ್ರೆಂಡ್ಲಿ ಆಗಿ ಕೂಡ ನಮ್ಮ ವಿದ್ಯಾರ್ಥಿಗಳನ್ನು ನಾವು ಕಾಣಬೇಕಾಗಿದೆ. ಯಾಕೆಂತ ಹೇಳಿದ್ರೆ, ಇವತ್ತು ಕಾನ್ಫಿಡೆನ್ಸ್ ಲೆವೆಲ್ ಇಲ್ಲ ಮಕ್ಕಳಿಗೆ. ಇವತ್ತು ಇದು ನಾನು ಕಂಡಂತಹ ಒಂದು ನಮ್ಮ ವಿದ್ಯಾರ್ಥಿಗಳ ಕಳೆದ 10 ವರ್ಷಗಳಿಂದ ನಾನು ಅಬ್ಸರ್ವ್ ಮಾಡ್ತಾ ಇರೋದು, ಮಕ್ಕಳಲ್ಲಿ ಕಾನ್ಫಿಡೆನ್ಸ್ ಲೆವೆಲ್ ಇಲ್ಲ. ನಾನು ಎಷ್ಟೇ ಒಂದು ಮೋಟಿವೇಶನಲ್, ಅದೆಷ್ಟೋ ಒಂದು ಇನ್ಸ್ಪಿರೇಷನಲ್ ಕ್ಲಾಸಸ್ ಆಗಲಿ, ಉದಾಹರಣೆಗಳಿಗೆ ಕೊಟ್ಟರೂ ಕೂಡ ಅದರ ವ್ಯಾಲಿಡೇಷನ್ ಓನ್ಲಿ ಫಾರ್ ದಿ 24 hours, ಇಲ್ಲಾಂದ್ರೆ 48 hours ಇವತ್ತಿನ ವಿದ್ಯಾರ್ಥಿಗಳಿಗೆ ಇರೋದು. ಸೊ ಇವರಿಗೆ ಮೆಚೂರಿಟಿ ಬರುವವರೆಗೂ, ಕನಿಷ್ಠ 18ರಿಂದ 20 ವರ್ಷ ತುಂಬುವವರೆಗೂ ವಿಶೇಷವಾದಂತಹ ಗಮನ ಇವತ್ತು ನಮ್ಮ ವಿದ್ಯಾರ್ಥಿಗಳ ಮೇಲೆ, ನಮ್ಮ ಮಕ್ಕಳ ಮೇಲೆ ಇರಬೇಕಾಗಿದೆ. ಪೋಷಕರೇ, ನೀವು ಫೈಲಾಗಿದ್ದೀರಿ ಅಂತ ಚಿಂತೆ ಮಾಡಬೇಡಿ. ಫೈಲಾದ್ರೂ ಪರವಾಗಿಲ್ಲ, ಅವನನ್ನು ಏನು ಮಾಡಿದ್ರೆ ಸಾಧ್ಯ ಇದೆ. ಫೈಲಾದ ತಕ್ಷಣ ನಮ್ಮ ಮಾತಲ್ಲಿ ಬಾಯಲ್ಲಿ ಬರುವಂತದ್ದು ಒಂದೇ ಮಾತು, ನೀವು ಓಲಾಂಡ ಬೇಕರಿಗೆ ಹೋಗ, ಎಲ್ಲಿಗಾದ್ರೂ ಒಂದು ಬೇಕರಿಗೆ ಹೋಗು, ಜವಳಿ ಅಂಗಡಿಗೆ ಹೋಗು, ಇಲ್ಲಾಂದ್ರೆ ನಾನು ರಿಕ್ಷಾ ತೆಗೆದುಕೊಡ್ತೇನೆ, ನೀನು ಆಟೋ ಬಿಡು, ಅಥವಾ ನೀನು ಬೆಂಗಳೂರಿಗೆ ಹೋಗು. ಒಟ್ಟಲ್ಲಿ ಏನಿಲ್ಲದಿದ್ರೆ ಕೆಲವರ ಪೋಷಕರು ಕೆಲವೊಂದು ಹೇಳ್ತಾರೆ, ನೀನು ಮಣ್ಣದಿಂದ ಹೋಗು, ನೀನು ಹಾಗೆ ಆಗಿ ಹೋಗು, ಹೀಗೆ ಆಗಿ ಹೋಗು. ದಯವಿಟ್ಟು ಅವರ
ಕಾನ್ಫಿಡೆನ್ಸ್ ಅವರಿಗೆ ಕಾನ್ಫಿಡೆನ್ಸ್ ಲೆವೆಲ್ ಇಲ್ಲ, ಮೆಚುರಿಟಿ ಬರಬೇಕು, ಕಾನ್ಫಿಡೆನ್ಸ್ ಲೆವೆಲ್ ಗಟ್ಟಿಯಾಗಬೇಕಾದ್ರೆ ಅದರ ನಂತರ ವಿದ್ಯಾಭ್ಯಾಸದ ಅದರ ಒಂದು ಪ್ರಾಮುಖ್ಯತೆ ಗೊತ್ತಾಗುವುದು, ಶೈಕ್ಷಣಿಕವಾದಂತಹ ವಿದ್ಯಾಭ್ಯಾಸದ ಪ್ರಾಮುಖ್ಯತೆ ಗೊತ್ತಾಗುವುದು. ಆದ್ದರಿಂದ ನೀವು ಆಸ್ ಎ ಪೇರೆಂಟ್ ಆಗಿ ನಾವು ದಯವಿಟ್ಟು ನಿಮಗೆ ಹೇಳಲಿಕ್ಕೆ ಇಷ್ಟಪಡೋದು, ಮಕ್ಕಳೊಂದಿಗೆ ನೀವು ಬೆರೆತು ಅವರ ಕಾನ್ಫಿಡೆನ್ಸ್ ಲೆವೆಲ್ ಅನ್ನು ನೀವು ಬಿಲ್ಡ್ ಮಾಡಿ, ನೀವು ಕನಿಷ್ಠ 18ರಿಂದ 20 ವರ್ಷದವರೆಗೆ ವಿಶೇಷವಾದಂತಹ ಗಮನ ನಿಮ್ಮ ಮಕ್ಕಳ ಮೇಲೆ ಇರಬೇಕು. ಬೇರೆ ಬೇರೆ ವಿಷಯಕ್ಕೆ ನಾವು ದುಡ್ಡಾಗ್ತೇವೆ, ಮೊಬೈಲಿಗೆ, ಸೈಟ್ಗೆ, ಮನೆಗೆ, ಕಾರಿಗೆ, ಬಂಗ್ಲೆಗೆ ಎಲ್ಲ. ನಾನು ಹೇಳೋದು ನಿಮ್ಮ ಹತ್ರ ಶಿಕ್ಷಣಕ್ಕೆ ನೀವು ದುಡ್ಡು ಹಾಕಿ, ರಿಟರ್ನ್ ಬರ್ತದೆ ನಿಮಗೆ. ಮಕ್ಕಳನ್ನು ನೀವು ಅಬ್ಸರ್ವ್ ಮಾಡಿ, ಮಕ್ಕಳನ್ನು ನೀವು ದಿನನಿತ್ಯ ಕಾಯಬೇಕು. ಇದೆಲ್ಲವೂ ನೀವು ಪ್ರತಿಫಲವನ್ನು ಅಪೇಕ್ಷಿಸುವಂತಹ ಒಂದು ಇದು ಪರಿಸ್ಥಿತಿ ನಿಮಗೆ ನಿರ್ಮಾಣವಾಗ್ತದೆ. ಮಕ್ಕಳನ್ನು ಕಾಯಬೇಕು, ಅವರನ್ನು ನೀವು ಧಾರ್ಮಿಕವಾಗಿ ಆಗಲಿ, ಶೈಕ್ಷಣಿಕವಾಗಿ ಆಗಲಿ, ಅಥವಾ ಒಂದು ಕೌಟುಂಬಿಕವಾದಂತಹ ಒಂದು ವಿಶೇಷವಾದಂತಹ ಒಂದು ಎಲ್ಲ ರೀತಿಯಾದಂತಹ ಶಿಸ್ತುಬದ್ಧವಾದಂತಹ ಒಂದು ವ್ಯವಸ್ಥೆಯನ್ನು ಮಕ್ಕಳಲ್ಲಿ ಬೆಳೆಸಬೇಕಾದಂತಹ ಮೊದಲ ಆದ್ಯತೆ ಇವತ್ತು ನಮ್ಮಲ್ಲಿ ಪೋಷಕರಲ್ಲಿ ಇರಬೇಕಾಗಿದೆ. ನಿತ್ಯ ಪೋಷಕರೇ, ಇವತ್ತು ಕಾಲೇಜು ಪ್ರಾರಂಭೋತ್ಸವ ಸುಮಾರು 1.5 ತಿಂಗಳಿಂದ ನಾವು ದಾಖಲಾತಿಯನ್ನು ಪ್ರಾರಂಭಿಸಿದ್ದೇವೆ. ಕೆಲವರಿಗೆ ವೃತ್ತಿಪರ ಶಿಕ್ಷಣದ ಮಹತ್ವ ಗೊತ್ತಿಲ್ಲದೆ ನೇರವಾಗಿ ಪದವಿ ಶಿಕ್ಷಣಕ್ಕೆ ಹೋಗ್ತಾರೆ. ಅದು ಸಂತೋಷ, ಪದವಿ ಶಿಕ್ಷಣಕ್ಕೆ ಹೋಗುವುದು ಬಹಳ ಸಂತೋಷ. ಅತಿ ಹೆಚ್ಚು ಮಾರ್ಕ್ ಪಡೆದ ಪದವಿಯಲ್ಲಿ ಇವತ್ತು ಪದವಿ ಪಡೆದು ಅದರಿಂದ ಉದ್ಯೋಗಕ್ಕೆ ಅರ್ಹರಾಗುವುದು ಸಂತೋಷದ ವಿಷಯ. ಆದರೆ ಇವತ್ತು ಜೀವನದಲ್ಲಿ ಜವಾಬ್ದಾರಿಯಿಂದ ನಿಭಾಯಿಸಬೇಕು. ಇದಕ್ಕೆ ಕಲಿಸಬೇಕಾದಂತಹ ಮೊದಲ ಆದ್ಯತೆ. ಜೀವನದಲ್ಲಿ ಇಂತಹ ವೃತ್ತಿಪರ ಶಿಕ್ಷಣವನ್ನು ನೀವು ಆಯ್ದುಕೊಂಡರೆ ಇವತ್ತು ಎಲ್ಲಾ ರೀತಿಯಾದಂತಹ ಜೀವನದಲ್ಲಿ ನಾವು ಯಾವ ರೀತಿಯಾಗಿ ಅವರು ಕೆಲಸ ಕಾರ್ಯಗಳನ್ನು ಮಾಡಬೇಕು, ಕಾನ್ಫಿಡೆನ್ಸ್ ಲೆವೆಲ್ ಯಾವ ರೀತಿ ಬಿಲ್ಡ್ ಮಾಡಬೇಕು, ಇಂತಹ ಎಲ್ಲವನ್ನು ಕೂಡ ನಾವು ಪ್ರತ್ಯೇಕವಾಗಿ ಆದ್ಯತೆಯ ಮೇರೆಗೆ ನಾವು ಕಲಿಸಿಕೊಡ್ತಾ ಇದ್ದೇವೆ. ಇವತ್ತು ನಮ್ಮ ಸಂಸ್ಥೆಯಲ್ಲಿ SSLC ಆದವರು ಇದ್ದಾರೆ, PUC ಆದವರು ಇದ್ದಾರೆ, ಡಿಗ್ರಿ ಆದವರು ಇದ್ದಾರೆ. ಈ ಕೋರ್ಸಿನಲ್ಲಿ ಆಯ್ಕೆ ಮಾಡಿಕೊಂಡವರು ಬಹಳ ಸಂತೋಷದ ವಿಷಯ. ಸುಮಾರು ನಾನು ಈಗಲೇ ಹೇಳಿದಾಗೆ ಸುಮಾರು 1.5 ತಿಂಗಳಿನಿಂದ ನಾವು ಅಡ್ಮಿಷನ್ ಕಾಲ್ ಫಾರ್ ಮಾಡಿದಾಗ ಪ್ರಾರಂಭದಲ್ಲಿ ಬಹಳ ವಿರಳವಾಗಿತ್ತು ಅಡ್ಮಿಷನ್ ಅಲ್ಲಿ. ತದನಂತರಗಳಲ್ಲಿ ಬಹಳ ಅಡ್ಮಿಷನ್ ಅನ್ನು ಜಾಸ್ತಿ ಆಗಿಸಿಕೊಂಡು ಬಹಳ ಎಲ್ಲ ಕೋರ್ಸ್ಗಳಲ್ಲಿ ನಮ್ಮಲ್ಲಿ ಫೈರ್ ಅಂಡ್ ಸೇಫ್ಟಿ, ಏರೋನಾಟಿಕಲ್ ಅಂಡ್ ಮರೈನ್ ಸೇಫ್ಟಿ ಇಂಜಿನಿಯರಿಂಗ್ ಕೋರ್ಸಸ್ ಇದೆ, AC ಅಂಡ್ ರೆಫ್ರಿಜರೇಟರ್ ಕೋರ್ಸ್ ಇದೆ ಹುಡುಗರಿಗೆ, ಅದೇ ರೀತಿ ಹುಡುಗಿಯರಿಗೆ ಫ್ಯಾಷನ್ ಡಿಸೈನಿಂಗ್, ಮತ್ತೆ ಅದೇ ರೀತಿ ಹುಡುಗಿಯರಿಗೆ ಟೀಚರ್ಸ್ ಟ್ರೈನಿಂಗ್, ಇಂತಹ 4 ಕೋರ್ಸ್ಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಇದರ ಆದ್ಯತೆ ಮೇರೆಗೆ ಇವತ್ತು ನಾವು ಈ ದಾಖಲಾತಿಯನ್ನು ಪ್ರಾರಂಭಿಸಿ ಇವತ್ತು ಕಾಲೇಜು ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ಇಲ್ಲಿ ಇವತ್ತು ಹಮ್ಮಿಕೊಂಡಿದ್ದೇವೆ. ನಿಮಗೆ ಗೊತ್ತಿರಬಹುದು, ಹೆಸರು ಕೇಳಿದ್ದೀರಿ ಇಲ್ಲೋ ಗೊತ್ತಿಲ್ಲ, MIFSC, ಮ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಫೈರ್ ಅಂಡ್ ಸೇಫ್ಟಿ ಇಂಜಿನಿಯರಿಂಗ್. ಇದು ದೇಶದಾದ್ಯಂತ ಬಹಳ ಹೆಸರನ್ನು ಪಡೆದಂತಹ ಒಂದು ಅತಿ ದೊಡ್ಡ ವಿದ್ಯಾಸಂಸ್ಥೆ MIFSC. ಮ್ಯಾನೇಜಿಂಗ್ ಡೈರೆಕ್ಟರ್ ಶ್ರೀಯುತ ವಿನೋದ್ ಕೆ ಜಾನ್ ನಮ್ಮ ವೇದಿಕೆಯಲ್ಲಿ ಇದ್ದಾರೆ. ಇವರ ಒಂದು ವಿಶೇಷವಾದಂತಹ ಮಾರ್ಗದರ್ಶನದಲ್ಲಿ, ಅವರ ಒಂದು ವಿಶೇಷವಾದಂತಹ ಪ್ರಯತ್ನದಲ್ಲಿ ಇಡೀ ಜಿಲ್ಲೆಗೆ ಮಾತ್ರವಲ್ಲ ರಾಜ್ಯಾದ್ಯಂತ ಇವತ್ತು ಫೈರ್ ಅಂಡ್ ಸೇಫ್ಟಿಯ ವ್ಯಾಲ್ಯೂ ಏನಿದೆ ಅನ್ನೋದಂತೂ ಅದರ ಒಂದು ಕ್ರಾಂತಿಯನ್ನು ಸೃಷ್ಟಿಸಿದ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ಇವತ್ತು ವಿನೋದ್ ಸರ್. MIFSC ಪ್ರಾರಂಭದಲ್ಲಿ ಫೈರ್ ಅಂಡ್ ಸೇಫ್ಟಿ ಅನ್ನುವಂಥ ಕೋರ್ಸಿನ ಬಗ್ಗೆ ಅರಿವೇ ಇರಲಿಲ್ಲ, ಅದರ ವ್ಯಾಲ್ಯೂವೇ ಗೊತ್ತಿರಲಿಲ್ಲ. ಸಾಮಾನ್ಯವಾಗಿ ಸುಮಾರು 18ರಿಂದ 20 ವರ್ಷಗಳ ಕಾಲ ಮಂಗಳೂರಿನ ಪಂಪೆಲ್ನಲ್ಲಿ ಸಂಸ್ಥೆಯನ್ನು ಪ್ರಾರಂಭಿಸಿ ರಾಜ್ಯಾದ್ಯಂತ ಸುಮಾರು 14-15ಕ್ಕೂ ಹೆಚ್ಚು ಸಂಸ್ಥೆಗಳು
ದೇಶಾದ್ಯಂತ ಕೂಡ ಈಗ ಬ್ರಾಂಚ್ ಅನ್ನು ಮಾಡಿ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದುಬೈಯಲ್ಲಿ ಕೂಡ ಒಂದು ಬ್ರಾಂಚ್ ಅನ್ನು ಪಡೆದಿದೆ MIFSC. ಬಹಳ ಪ್ರತಿಷ್ಠಿತ ಒಂದು ವಿದ್ಯಾಸಂಸ್ಥೆ. ಇದಕ್ಕೆ ಈ ಒಂದು MIFSC ಅಡಿಯಲ್ಲಿ ಫೈರ್ ಅಂಡ್ ಸೇಫ್ಟಿ, ಏರೋನಾಟಿಕಲ್, ಮರೈನ್ ಕೋರ್ಸ್ ಒಂದು ಮಹತ್ವವನ್ನು ಸಾಮಾನ್ಯ ಒಂದು ಜನರಲ್ಲಿ ಅದರಿಂದ ಅರಿವನ್ನು ಮೂಡಿಸಬೇಕು, ಅದರ ಮಹತ್ವವನ್ನು ಜನಗಳಿಗೆ ಗೊತ್ತಾಗಬೇಕು, ಅದರ ಒಂದು ಉದ್ಯೋಗವನ್ನು ಎಷ್ಟು ವ್ಯಾಲ್ಯೂ ಇರಬೇಕು ಅನ್ನುವಂತಹ ಒಂದು ವಿಶೇಷವಾದ ಪ್ರಯತ್ನದಲ್ಲಿ ಇವತ್ತೊಂದು ಯಶಸ್ವಿ ಕಂಡಿದೆ ಸಂಸ್ಥೆ MIFSC. ತಾಲೂಕಿನ ಮಕ್ಕಳು, ಗ್ರಾಮೀಣ ಭಾಗದ ಮಕ್ಕಳು ಇವತ್ತು ಮಂಗಳೂರಿಗೆ ಹೋಗಿ ಈ ಒಂದು ಕೋರ್ಸ್ಗೆ ಅಡ್ಮಿಷನ್ ಮಾಡಲಿಕ್ಕೆ ಕಷ್ಟವಾಗುವ ನಿಟ್ಟಿನಲ್ಲಿ ನನ್ನ ಹತ್ರ ನಾವು ಕೂಡ ಅವರ ಹತ್ರ ವಿಶೇಷವಾಗಿ ಮಾತಾಡಿಕೊಂಡು ಬೆಳ್ತಂಗಡಿಯಲ್ಲಿ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರ ವಿಶೇಷವಾದ ಪ್ರಯತ್ನ ಮತ್ತು ಸಹಕಾರದಿಂದ MIFSC ಮಿನರ್ವಾ ಕಾಲೇಜ್ ಅಡಿಯಲ್ಲಿ ಇವತ್ತು ನಾವು ಬೆಳ್ತಂಗಡಿಯಲ್ಲಿ ಪ್ರಾರಂಭಿಸಿ ಇದೆಲ್ಲರಿಗೂ ಒಂದು ನಿಮ್ಗೆಲ್ಲರಿಗೂ ಒಂದು ಸೌಭಾಗ್ಯ ಅಂತ ಹೇಳ್ಬೋದು ತಾಲೂಕಿನ ಜನತೆಗೆ. ಇಲ್ಲದಿದ್ದರೆ ನೀವು ಮಂಗಳೂರಿಗೆ ಹೋಗಿ ಫೈರ್ ಅಂಡ್ ಸೇಫ್ಟಿ ಕೋರ್ಸ್ ಅನ್ನು ಮಾಡಬೇಕಾಗಿತ್ತು. ಇವತ್ತು ನೀವು ಇಲ್ಲಿಯೇ ನೀವು ಕೋರ್ಸ್ ಮಾಡಲಿಕ್ಕೆ ನಿಮಗೆ ಒಂದು ಅವಕಾಶ ಸಿಕ್ಕಿದೆ. ಅದೇ ರೀತಿ AC ಅಂಡ್ ರೆಫ್ರಿಜರೇಟರ್ ಕೋರ್ಸ್, ಮೆಕ್ಯಾನಿಕ್ ಕೋರ್ಸ್ ಕೂಡ ಇದೆ. ನಿಮ್ಗೆ ಎಷ್ಟು ಅದರ ಒಂದು ವ್ಯಾಲ್ಯೂ ಎಷ್ಟಿದೆ ಅಂತ ಹೇಳಿದ್ರೆ, ನೀವು AC ಅಂಡ್ ರೆಫ್ರಿಜರೇಟರ್ ಕೋರ್ಸ್ ಮಾಡಿದ್ರೆ ಕನಿಷ್ಠ ನೀವು ದಿನಕ್ಕೆ 2,000-3,000 ರೂಪಾಯಿ ನೀವು ಸ್ವಂತ ಶಾಪ್ ಮಾಡಿದ್ರೆ ಕೂಡ ದುಡಿಬಹುದು. ಯಾವುದೇ ಕಂಪನಿಯಲ್ಲಿ ಉದ್ಯೋಗ ಇವತ್ತು ಬರುತ್ತೆ ಇಲ್ಲ. ಆದ್ದರಿಂದ ಬಹಳ ಒಂದು ವಿಶೇಷವಾದಂತಹ ಒಂದು ವ್ಯಾಲ್ಯೂ ಇರುವಂತಹ ಕೋರ್ಸ್ಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಇವತ್ತು ಬೆಳ್ತಂಗಡಿಯಲ್ಲಿ ಪರಿಚಯ ಮಾಡಿದ್ದೇವೆ. ಇವತ್ತು ಅನುಗ್ರಹ ಟ್ರೈನಿಂಗ್ ಕಾಲೇಜ್ ಬೆಳ್ತಂಗಡಿ ಈ ಒಂದು ಸಂಸ್ಥೆಯಲ್ಲಿ MIFSCಯ ವಿಶೇಷವಾದಂತಹ ಅವರ ಒಂದು ಮಾರ್ಗದರ್ಶನ ಮತ್ತು ಅವರ ಒಂದು ಫ್ರಾಂಚೈಸಿ ಮೂಲಕ ನಾವು ಇವತ್ತು ಇಲ್ಲಿ ಪ್ರಾರಂಭಿಸಿ ಕಾಲೇಜು ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ಆರಂಭಿಸಿದ್ದೇವೆ. ಈ ಸಂದರ್ಭದಲ್ಲಿ ತಾವೆಲ್ಲರೂ ನಮ್ಮ ಒಂದು ಕರೆಗೆ ಹೋಗಲು ಬಂದಿದ್ದೀರಿ. ಅದೇ ರೀತಿ ನಾನು ಬಂದ ಗಣ್ಯರನ್ನು ಸ್ವಾಗತಿಸುವಂತಹ ಸಂದರ್ಭ. ನಮ್ಮ ವೇದಿಕೆಯಲ್ಲಿ ಗೊತ್ತಿರಬಹುದು ನಿಮಗೆ, ಕರ್ನಾಟಕ ರಾಜ್ಯದ ಸುನ್ನಿ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಇದರ ರಾಜ್ಯಾಧ್ಯಕ್ಷರಾಗಿರುವಂತಹ ಸೈಯದ್ ಇಸ್ಮಾಯಿಲ್ ತಗಲ್ ಇವರು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ದುಆಶೀರ್ವಚನವನ್ನು ಮಾಡಿ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಲು, ಶುಭವನ್ನು ಕೋರಲು ಆಗಮಿಸಬೇಕಾಗಿತ್ತು. ಇವತ್ತು ಬೆಳಿಗ್ಗೆ ಅವರೊಂದು ತುರ್ತು ಕರೆಯಿಂದ ಚಿಕ್ಕಮಗಳೂರಿನಲ್ಲಿ ಯಾವುದೋ ಒಂದು ಅಗತ್ಯ ಕಾರ್ಯಕ್ರಮ ಇರುವುದರಿಂದ ಅಲ್ಲಿ ಹೋಗಲೇಬೇಕಾದಂತಹ ಒಂದು ನಿಟ್ಟಿನಲ್ಲಿ ಅವರ ಸುಪುತ್ರ ಸೈಯದ್ ಮೊಹಮ್ಮದ್ ಸವಾದ್ ಸೈದಿ ಇವರನ್ನು ನಮ್ಮ ಸಂಸ್ಥೆ ಪರವಾಗಿ, ನಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. Now I request Mr. Muhammad Tawfiq sir to kindly present the bouquet to Sayyid Muhammad Sawad Tangan. ಅದೇ ರೀತಿ ನಮ್ಮ ವೇದಿಕೆಯಲ್ಲಿ ಇನ್ನೋರ್ವ ಉಪಸ್ಥಿತರಿರುವಂತಹ ಬೆಳ್ತಂಗಡಿ ತಾಲೂಕಿನ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾಗಿರುವಂತಹ ಹೋಲಿ ರೆಡಿಮರ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಹಲವಾರು ವರ್ಷಗಳ ಇತಿಹಾಸ ಇರುವಂತಹ ಒಂದು ಸಂಸ್ಥೆ. ಹಲವಾರು ಬಾರಿ 100% ಫಲಿತಾಂಶವನ್ನು ಕೊಡುವಂತಹ ಒಂದು ವಿದ್ಯಾಸಂಸ್ಥೆ ಹೋಲಿ ರೆಡಿಮರ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ಈ ಸಂಸ್ಥೆಯ ಪ್ರಾಂಶುಪಾಲರಾದಂತಹ ರೆವರೆಂಡ್ ಫಾದರ್ ಗಿಫರ್ಡ್ ಪಿಂಟೋ ಸರ್ ತಾವು ಕೂಡ ತಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ನಾನು ನಮ್ಮ ಸಂಸ್ಥೆ ಪರವಾಗಿ, ಎಲ್ಲರ ಪರವಾಗಿ ನಾನು ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. Now I request Mr. Abdul Qadir sir to kindly present the bouquet to Reverend Father Gifford Pinto.
ಅದೇ ರೀತಿ ನಮ್ಮ ಕಾರ್ಯಕ್ರಮದಲ್ಲಿ ಇನ್ನೂರು ಮುಖ್ಯ ಅತಿಥಿ ಆಗಮಿಸಿರುವಂತಹ ಬೆಳ್ತಂಗಡಿಯ ಬ್ಲಾಕ್ ಕಾಂಗ್ರೆಸ್ ಗ್ರಾಮೀಣ ಭಾಗದ ಅಧ್ಯಕ್ಷರಾಗಿರುವಂತಹ KM ನಾಗೇಶ್ ಕುಮಾರ್ ಸರ್, ತಮಗೂ ಕೂಡ ನಾನು ಸಂಸ್ಥೆ ಪರವಾಗಿ ಇಲ್ಲಿ ನೆರೆದಿರುವಂತಹ ಎಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. Now I request Mr. Mohammad Taufik sir to kindly present the bouquet to Mr. KM Nagesh Kumar. ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಇನ್ನೂರು ಮುಖ್ಯ ಅತಿಥಿ ಪರಿಚಯಸ್ಥರಾಗಿರುವಂತಹ ನಮ್ಮ ಸಂಸ್ಥೆಗೆ ಬಹಳಷ್ಟು ಬಾರಿ ಹಲವಾರು ವಿಷಯಗಳಲ್ಲಿ ಒಂದು ಸಹಕಾರಿಯಾಗಿರುವಂತಹ, ಅದೇ ರೀತಿ ತಾಲೂಕಿನಾದ್ಯಂತ ಎಲ್ಲರಿಗೂ ಚಿರಪರಿಚಿತ ವ್ಯಕ್ತಿ, ಒಬ್ಬ ಸಮಾಜ ಸೇವಕ, ಎಲ್ಲರಿಗೂ ಕೂಡ ಕಷ್ಟ ಸಂದರ್ಭದಲ್ಲಿ ಒಬ್ಬ ಸೇವಕನಾಗಿ ಮುಂದೆ ಬಂದು ಸಹಾಯಿಯಾಗುವಂತಹ ಒಬ್ಬ ವ್ಯಕ್ತಿ ಶ್ರೀಯುತ ಅಕ್ಬರ್ ಬೆಳ್ತಂಗಡಿ. ಇವರು ಕೂಡ ನಮ್ಮ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇದರ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ, ಸಂಸ್ಥೆ ಪರವಾಗಿ ಆರ್ಥಿಕ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. Now I request Mr. Mohammad Taufik sir to kindly present this bouquet to Mr. Akbar Beltangadi. ಅದೇ ರೀತಿ ಕಾರ್ಯಕ್ರಮದ ವೇದಿಕೆಯಲ್ಲಿ ಈಗಾಗಲೇ ತಮಗೆಲ್ಲರಿಗೂ ನಾನು ತಿಳಿಸಿರುವ ಹಾಗೆ ಶ್ರೀಯುತ ವಿನೋದ್ ಕೆ ಜಾನ್ ಸರ್, ಫೈರ್ ಅಂಡ್ ಸೇಫ್ಟಿ ವಿಷಯದಲ್ಲಿ ಇಡೀ ಜಿಲ್ಲೆಯಲ್ಲಿ ಒಂದು ಕ್ರಾಂತಿಯನ್ನು ಸೃಷ್ಟಿಸಿದಂತಹ ಅವರು ವ್ಯಕ್ತಿಯವರು, ದೊಡ್ಡ ಒಂದು ಕ್ರಿಯಾಶೀಲ ಮತ್ತು ಒಂದು ಪರಿಶ್ರಮದ ವ್ಯಕ್ತಿಯವರು. MIFSC ಎನ್ನುವಂತಹ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿ ಇವತ್ತು ದೊಡ್ಡ ಆಲದ ಮರವಾಗಿ ಅವರು ಬೆಳೆದು ನಿಂತವರು. ಇವತ್ತು MIFSC ಮ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಫೈರ್ ಅಂಡ್ ಸೇಫ್ಟಿ ಇಂಜಿನಿಯರಿಂಗ್, ಈ ಫೈರ್ ಅಂಡ್ ಸೇಫ್ಟಿ ವಿಷಯದಲ್ಲಿ ರಾಜ್ಯಾದ್ಯಂತ ದೇಶದಲ್ಲಿ, ನಮ್ಮ ಇಡೀ ಜಿಲ್ಲೆಯಲ್ಲಿ ಮಾತ್ರವಲ್ಲ ಇಡೀ ದೇಶದಲ್ಲಿ ಅದರ ಒಂದು ಪರಿಚಯವನ್ನು ಮಾಡಿ ಆ ಕೋರ್ಸಿನ ಮಹತ್ವವನ್ನು ಒಂದು ತಿಳಿಸಿದಂತಹ ಒಂದು ವ್ಯಕ್ತಿಯವರು. ಇದೀಗ ಮಂಗಳೂರಿನ ಪಂಪೆಲ್ನಲ್ಲಿ ಬ್ರಾಂಚ್ ಇರುವುದಲ್ಲದೆ, ಕೇಂದ್ರ ಬ್ರಾಂಚ್ ಇರುವುದಲ್ಲದೆ, ಸ್ವಂತ ಕಟ್ಟಡ ಅಡ್ಯಾರಲ್ಲಿ ಸ್ವಂತ ಕಟ್ಟಡದಲ್ಲಿ ಕ್ಯಾಂಪಸ್ ನಡೀತಾ ಇದೆ. ಅತಿ ದೊಡ್ಡ ಕಟ್ಟಡ, ಒಳ್ಳೆ ಒಂದು ಕ್ಯಾಂಪಸ್ ಇದೆ. ಫೈರ್ ಅಂಡ್ ಸೇಫ್ಟಿ ಡಿಪ್ಲೊಮಾ ಕೋರ್ಸ್ ಮಾತ್ರ ಅಲ್ಲ ಅಲ್ಲಿ ಇರುವುದು. ಈಗ ಅಲ್ಲಿ ಫೈರ್ ಅಂಡ್ ಸೇಫ್ಟಿ ಇಂಜಿನಿಯರಿಂಗ್ ಕೋರ್ಸ್ ಮಾತ್ರ ಅಲ್ಲ, ಪದವಿ ಕೋರ್ಸ್, BCom, BBM ಇಂತಹ ಕೋರ್ಸ್ಗಳನ್ನು ಕೂಡ ಇಲ್ಲಿ ಒದಗಿಸ್ತಾ ಇದೆ ಈಗ MIFSC ಮಿನರ್ವಾ ಕಾಲೇಜ್. MIFSC ಮಿನರ್ವಾ ಕಾಲೇಜ್ ಈಗ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂದ್ರೆ, ಈಗ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ಎಷ್ಟು ಪ್ರಾಮುಖ್ಯತೆ ಇದೆ ವೃತ್ತಿಪರ ಕ್ಷೇತ್ರ, ಇಂತಹ ಕೋರ್ಸ್ಗಳಿಗೆ ಎಷ್ಟು ಪ್ರಾಮುಖ್ಯತೆ ಇದೆ ಅಂದ್ರೆ, ಸರ್ಕಾರವೇ ಸ್ಕಿಲ್ ಇಂಡಿಯಾ ಬೇಸ್ ಅಲ್ಲಿ ಇವತ್ತು ಮುಂದೆ ತರ್ತಾ ಇದ್ದಾರೆ ವಿದ್ಯಾರ್ಥಿಗಳನ್ನು. ನೀವೇ ಅರ್ಥ ಮಾಡಿಕೊಳ್ಳಿ ಎಷ್ಟೊಂದು ಪ್ರಾಮುಖ್ಯತೆ ಇದೆ ಸ್ಕಿಲ್ ಎಜುಕೇಶನ್ ಗೆ ಅನ್ನುವಂಥದ್ದು. ಅಷ್ಟು ಪ್ರಾಮುಖ್ಯತೆ ಇದೆ ಇವತ್ತು ಸ್ಕಿಲ್ ಇಂಡಿಯಾ ಬೇಸ್ ಅಲ್ಲಿ ಇವತ್ತು ಮುಂದೆ ತರ್ತಾ ಇದ್ದಾರೆ ವಿದ್ಯಾರ್ಥಿಗಳನ್ನು. ಸೊ ಅದೇ ನಿಟ್ಟಿನಲ್ಲಿ NSDC ಇಂದ, ಕೇಂದ್ರ ಸರ್ಕಾರದ NSDC ಇಂದ ಅಂಗೀಕಾರಗೊಂಡಂತಹ ಒಂದು ಸಂಸ್ಥೆ MIFSC. ಹಲವಾರು ಯೂನಿವರ್ಸಿಟಿಗಳ ಮಾನ್ಯತೆ ಪಡೆದಂತಹ ಒಂದು ಸಂಸ್ಥೆ MIFSC. ಬ್ಯಾಂಗ್ಳೂರು ಯೂನಿವರ್ಸಿಟಿ, ಮೈಸೂರು ಯೂನಿವರ್ಸಿಟಿ, ಬೆಂಗಳೂರು ನಗರ ಯೂನಿವರ್ಸಿಟಿ, ಇಂತಹ ಹಲವಾರು ಯೂನಿವರ್ಸಿಟಿಗಳಿಂದ ಮಾನ್ಯತೆ ಪಡೆದಂತಹ ಒಂದು ಸಂಸ್ಥೆ. ಈ ಸಂಸ್ಥೆಯ ಚೇರ್ಮನ್ ಶ್ರೀಯುತ ವಿನೋದ್ ಕೆ ಜಾನ್ ಇವರು ನಮ್ಮ ಕಾರ್ಯಕ್ರಮಕ್ಕೆ ವೇದಿಕೆಯಲ್ಲಿದ್ದಾರೆ. ಮತ್ತೆ ನಿಮಗೆ ಸೆಷನ್ 2 ಅಲ್ಲಿ ಈ ಕೋರ್ಸಿನ ಮಹತ್ವ ಮತ್ತೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಕೂಡ ನಿಮ್ಮನ್ನು ಉದ್ದೇಶಿಸಿ ಇವತ್ತು ಒಂದು ಶುಭವನ್ನು ಹಾರೈಸಲಿಕ್ಕಿದ್ದಾರೆ. ಮತ್ತೆ ಕೋರ್ಸಿನ ಮಹತ್ವ, ಅದರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕೂಡ ಹೇಳಲಿಕ್ಕಿದ್ದಾರೆ. ಈ ಕಾರ್ಯಕ್ರಮ ವೇದಿಕೆಯಲ್ಲಿದ್ದಾರೆ. ಸರ್, ನಿಮಗೂ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. Now I request Mr. Abdul Qadir sir to kindly present the bouquet to Mr. Vinod K. John. ಹಾಗೆ ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮ ಸಂಸ್ಥೆಯ ನಿರ್ದೇಶಕರಾದಂತಹ ಶ್ರೀಯುತ ಅಬ್ದುಲ್ ಖಾದರ್ ಸರ್, ಅದೇ ರೀತಿ ಹಾಗೆ ಮೊಹಮ್ಮದ್ ತೌಸೀಫ್ ಸರ್ ಇವರು ಕೂಡ ನಮ್ಮ ಕಾರ್ಯಕ್ರಮದ ವೇದಿಕೆಯಲ್ಲಿದ್ದಾರೆ. ತಮಗೂ ಕೂಡ ನಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. Now I request Mr. Biscuit sir to kindly present the bouquet to Mr. Mohammad Taufik sir. ಹಾಗೆ ನಾನು ಹಾಗೆ ಹೇಳಿದ ಹಾಗೆ ನಿಮಗೆ
ಹೆಸರು ಹೇಳಿದ್ದೇನೆ ಇಲ್ಲ ಗೊತ್ತಿಲ್ಲ, ಅದಕ್ಕೆ ಮಿಸ್ ಆಗಿದೆ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನಾಗೇಶ್ ಕುಮಾರ್ ಸರ್, ದೊಡ್ಡ ಉದ್ಯಮಿಯವರು, ತಾಲೂಕಿನ ಎಲ್ಲರಿಗೂ ಚಿರಪರಿಚಿತ ವ್ಯಕ್ತಿ ಮಾತ್ರವಲ್ಲ, ಸಮಾಜ ಸೇವಕರು ಕೂಡ ಅವರು. ಕಾಲಿನ ಒಂದು ಫೋನ್ ಕರೆಗೆ ಅವರು ಬಂದಿದ್ದಾರೆ. ಇವತ್ತು ಗ್ರಾಮೀಣ ಭಾಗದ ಬ್ಲಾಕ್ ಕಾಂಗ್ರೆಸ್ ಇದರ ಪ್ರೆಸಿಡೆಂಟ್ ಕೂಡ ಅವರು. ಇವರನ್ನು ಕೂಡ ನಾನು ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ, ಸಂಸ್ಥೆ ಪರವಾಗಿ ಸ್ವಾಗತ ಬಯಸ್ತಾ ಇದ್ದೇನೆ. ಹಾಗೆ ಕಾರ್ಯಕ್ರಮದಲ್ಲಿ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಪ್ರತಿನಿಧಿಗಳಿದ್ದಾರೆ. ತಮಗೂ ಕೂಡ ನಮ್ಮ ಸಂಸ್ಥೆ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಸಂಸ್ಥೆಯ ಸಿಬ್ಬಂದಿ ವರ್ಗದವರಿದ್ದಾರೆ, ಸಂಸ್ಥೆಯ ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ಸ್ಟಾಫ್ ಇದ್ದಾರೆ, ಎಲ್ಲರಿಗೂ ಕೂಡ. ಹಾಗೆ ವೇದಿಕೆಯ ಮುಂಭಾಗದಲ್ಲಿ ಎಲ್ಲ ಪೋಷಕರು, ಗೌರವಾನ್ವಿತ ಪೋಷಕರು ಇದ್ದಾರೆ, ವಿದ್ಯಾರ್ಥಿಗಳು ಇದ್ದೀರಿ, ಹಾಗೆ ಕುಟುಂಬಸ್ಥರಿದ್ದಾರೆ, ತಂದೆಯವರಿದ್ದಾರೆ. ಜಿ ಯೂಸುಫ್ ನಮ್ಮ ಎಲ್ಲಾ ವಿಷಯದಲ್ಲಿ ಕೂಡ ನಮಗೆ ಮಾರ್ಗದರ್ಶನ ಕೊಡುವಂತಹ ವ್ಯಕ್ತಿ ಜಿ ಯೂಸುಫ್. ಅದೇ ರೀತಿ ಅನುಗ್ರಹ ಸಂಸ್ಥೆಯ ಮಾಲಕರು, ಅನುಗ್ರಹ ಸ್ಕೂಲ್ ಕಂಪನಿ ಇದರ ಸಂಸ್ಥೆ ಮಾಲಕರು ಅಶ್ರಫ್ ಫೈಜಿ, ಆಮೇಲೆ ವೈಫ್ ಮುನಿರಾಟಿ ವೈ, ಅದೇ ರೀತಿ ನಮ್ಮ ಅನುಗ್ರಹ ಸೇವಾ ಕೇಂದ್ರ ಇದರ ಸಿಬ್ಬಂದಿಗಳಿದ್ದಾರೆ. ಅದೇ ರೀತಿ ನಮ್ಮ ಈ ಕಟ್ಟಡದ ಮಾಲಕರಾದಂತಹ ಮುಖೇಶ್ ಆರ್ ನಾಯಕ್ ಸರ್ ಇದ್ದಾರೆ. ಹಾಗೆ ಅಶ್ರಫ್ ಕಟ್ಟೆ ನಮ್ಗೆಲ್ಲರಿಗೂ ಒಂದು ಮಾರ್ಗದರ್ಶನ ಹೇಳ್ತಾ ಇರ್ತಾರೆ, ನಮಗೆಲ್ಲ ಸಜೆಷನ್ ಕೊಡ್ತಾ ಇರ್ತಾರೆ. ತಾವಿದ್ದೀರಿ ಉಸ್ತಾದ್, ನಿಮಗೂ ಕೂಡ ಎಲ್ಲರಿಗೂ ಕೂಡ ಒಂದೇ ವಾಕ್ಯದಲ್ಲಿ ನಾನು ಮತ್ತೊಮ್ಮೆ ಸ್ವಾಗತವನ್ನು ಹೇಳುತ್ತಾ ನನ್ನ ಸ್ವಾಗತ ಭಾಷಣವನ್ನು ಕೊನೆಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು. Now I invite Mr. Vinod K. John, the chairman of Miss Minova College, to share a few words with us. ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯರಿಗೆ, ರೆವರೆಂಡ್ ಫಾದರ್ ಕ್ಲಿಫರ್ಡ್ ಪಿಂಟೋ ಪ್ರಾಂಶುಪಾಲರು, ಇಸ್ಮಾಯಿಲ್ ತಂಗಲ್ ಅವರ ಸುಪುತ್ರ ಶಾಹಿದ್ ತಂಗಲ್ ಅವರೇ, ಶ್ರೀ ಅಕ್ಬರ್ ಕಟಗರಿ, ಶ್ರೀ ಕೆ.ಎಂ. ನಾಗೇಶ್ ಕುಮಾರ್, ನಮ್ಮ ಈ ಅನುಗ್ರಹ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತಹ ತಲ್ಹನ್ ಅವರೇ, ಶ್ರೀ ಅಬ್ದುಲ್ ಖಾದರ್ ನಿರ್ದೇಶಕರು, ಶ್ರೀ ಮೊಹಮ್ಮದ್ ತೌಫೀಕ್ ನಿರ್ದೇಶಕರು, ಮತ್ತು ಈ ಒಂದು ಶುಭಾರಂಭ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಪ್ರೀತಿಯ ಪೋಷಕರೇ, ಈ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗದವರೇ ಮತ್ತು ಪ್ರೀತಿಯ ವಿದ್ಯಾರ್ಥಿಗಳೇ, ಇದೊಂದು ಶುಭಾರಂಭ. ಈ ಶುಭಾರಂಭದಲ್ಲಿ ನಾವೆಲ್ಲರೂ ಒಂದು ಅಂಬ್ರೆಲಾ ಕೊಡೆಯ ಕೆಳಗೆ ಎಷ್ಟು ಸುರಕ್ಷಿತರಾಗಿ ಸೇರಿದಂಥ ಒಂದು ಆಂಬಿಯನ್ಸ್ ಅನ್ನು ಕ್ರಿಯೇಟ್ ಮಾಡಿದಂತಹ ಈ ಸಂಸ್ಥೆಯ ಮಾಲೀಕರು ತಲ್ಹನ್ ಮತ್ತು ಟೀಮರವರಿಗೆ ನಾನು ಆರಂಭದಲ್ಲೇ ಒಂದು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಯಾಕೆಂದರೆ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಶಾಲೆಗಳು, ಕಾಲೇಜುಗಳು ನೀವು ಹಲವಾರು ಕಡೆಗಳಲ್ಲಿ ನೋಡಿದ್ದೀರ. ಭವಿಷ್ಯದಲ್ಲಿ ಅಥವಾ ಸ್ಕೂಲಲ್ಲಿ ಫೇಲ್ ಆದಂಥ ವಿದ್ಯಾರ್ಥಿಗಳನ್ನು ಅಥವಾ ಕಡಿಮೆ ಮಾರ್ಕ್ಸ್ ಗಳಿಸಿದಂಥ ವಿದ್ಯಾರ್ಥಿಗಳನ್ನು ಈಗಿನ ಕಾಲದಲ್ಲಿ ಯಾರಿಗೂ ಬೇಡ ಅಥವಾ ಯಾರು ಟ್ರ್ಯಾಕ್ ಮಾಡೋದಿಲ್ಲ. ಸೊ ನೀವು ಮಂಗಳೂರಲ್ಲಿ ಕಾಲೇಜಲ್ಲಿ ನೋಡಿರ್ಬೋದು. ಈಗ ನಾನು ಬೆಳಿಗ್ಗೆ ಹೊತ್ತು ನಮ್ಮ ಫಾದರ್ ಹತ್ರ ಮಾತಾಡ್ತಾ ಇರುವಾಗ ಬೆಂಗಳೂರಲ್ಲೂ ನಮ್ಮ ಬೆಟ್ಟಗಡಿ ತಾಲೂಕಲ್ಲೂ ಹಲವಾರು ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್, ಎಸ್ಪೆಷಲಿ ಬಿ ಯು ಕಾಲೇಜಸ್ಗಳು ತುಂಬ ಹೈ ಲೆವೆಲಲ್ಲಿ ಡೆವಲಪ್ ಆಗಿ ನಡೀತಾ ಇದೆ. ಹಾಗಿರುವಾಗ ಎಲ್ಲ ಸ್ಕೂಲಲ್ಲೂ ಎಲ್ಲ ಕಾಲೇಜಲ್ಲೂ 90% ಮಾರ್ಕ್ಸ್ ಕಟ್ ಆಫ್. ಎಕ್ಸ್ಪರ್ಟ್ ಕಾಲೇಜ್ ಮ್ಯಾಂಗ್ಳೂರಲ್ಲಿ ತಗೊಂಡ್ರೆ ಅಲ್ಲಿ 90% ಸ್ಕೋರ್ ಇದ್ದರೆ ಮಾತ್ರ ನಿಮಗೆ ಅಡ್ಮಿಷನ್ ಸಿಗುವಂಥದ್ದು. ಹಾಗೆ ಎಲ್ಲ ಸ್ಕೂಲಲ್ಲೂ ಆ ಒಂದು ಮಾರ್ಕ್ಸ್ ಕ್ರೈಟೀರಿಯಾ ಅಥವಾ ಕಂಡೀಷನ್ಸ್ ಅನ್ನು ಹಾಕಿರೋದು ನಾವು ನೋಡಿರ್ಬೋದು. ಅಂತಹ ಸಂದರ್ಭದಲ್ಲಿ ಈ ಕಾಲೇಜುಗಳಲ್ಲಿ ಎಲ್ಲ ಕ್ರೈಟೀರಿಯಾ ಕಂಡೀಷನ್ಸ್ ಇರುವಾಗ ವಿದ್ಯಾರ್ಥಿಗಳಿಗೆ ಮಾರ್ಕ್ಸ್
ಕಡಿಮೆ ಅಥವಾ ಫೇಲ್ ಆದಂಥ ವಿದ್ಯಾರ್ಥಿಗಳಿಗೆ ಒಂದು ಭವಿಷ್ಯವನ್ನು ರೂಪಿಸುತ್ತಾ ಇರುವಂಥ ಒಂದು ಸಂಸ್ಥೆ ಅನುಗ್ರಹ ಟ್ರೈನಿಂಗ್ ಕಾಲೇಜ್ ಅನ್ನೋದು ನನಗೆ ತಿಳಿದು ಬಂದಿರೋದು ನನಗೊಂದು ತುಂಬ ಹೆಮ್ಮೆಯ ವಿಷಯ. ಅದರ ಮಾಲೀಕರು ಮತ್ತು ಸಹೋದ್ಯೋಗಿಗಳಿಗೆ ನಮ್ಮ ಹೋಲ್ ಟೀಮ್ ಆಫ್ ನಮ್ಮ ಮ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಫೈರ್ ಆ್ಯಂಡ್ ಸೇಫ್ಟಿ ಇಂಜಿನಿಯರಿಂಗ್ MIFSC ಮತ್ತು ಇಲ್ಲಿ ಎಲ್ಲರೂ ಸೇರಿರುವ ಪರವಾಗಿ ನಾನೊಂದು ತುಂಬ ಧನ್ಯವಾದದೊಂದಿಗೆ ಕೈ ಚಪ್ಪಾಳೆ ಹಾಗೆ ವಿದ್ಯಾರ್ಥಿಗಳು ನಾವು ಭವಿಷ್ಯದಲ್ಲಿ ಮುಂದೆ ಬರಬೇಕಾದ್ರೆ ಅಥವಾ ಬೆಳಿಬೇಕಾದ್ರೆ ನಮಗೆ ಬೇಕಾಗಿರೋದು ಒಂದು ಸ್ಕಿಲ್ ಅನ್ನುವಂಥದ್ದು ಅದು ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೂ ಅಥವಾ ಬೆಳೀತಿರೋ ಒಂದು ಮಗುವಿಗೆ ಬೇಕಾದಂಥ ಒಂದು ಉತ್ತಮ ಒಂದು ರಿಕ್ವೈರ್ಮೆಂಟ್ ಅಂತ ಹೇಳ್ತಾರೆ. ನೀವು ನೋಡಿರ್ಬೋದು ಒಂದು ಡ್ರೈವಿಂಗ್ ಸ್ಕಿಲ್, ಒಂದು ಮೆಕ್ಯಾನಿಕಲ್ ಸ್ಕಿಲ್, ಆರ್ ಎಂಜಿನಿಯರಿಂಗ್ ಸ್ಕಿಲ್, ಆರ್ ಮೇ ಬಿ ನಿಮಗೆ ಬೇರೆ ಸೆಕ್ಟರ್ಗಳಿಗೆ ಹೋದರೆ ಹೋಟೆಲ್ ಶೆಫ್ ಆರ್ ಎಲ್ಲ ಸೆಕ್ಟರಲ್ಲೂ ಒಂದು ಸ್ಕಿಲ್ ಇದ್ದ ವ್ಯಕ್ತಿಗೆ ಮಾತ್ರ ಅವನು ಭವಿಷ್ಯದಲ್ಲಿ ಅವನು ಆ ಲೆವೆಲ್ಗೆ ಅಥವಾ ಆ ಒಂದು ಹಂತಕ್ಕೆ ಬೆಳೆಯಲಿಕ್ಕೆ ಸಾಧ್ಯವಾಗುತ್ತದೆ. ಆ ಸ್ಕಿಲ್ ಅನ್ನು ಕೊಡುವಂತ ಸಂಸ್ಥೆ, ಆ ಸ್ಕಿಲ್ ಅನ್ನು ನಾವು ಎಲ್ಲಿ ನಿಮಗೆ ಸಿಗ್ತದೆ ಅದನ್ನು ನೀವು ಹುಡುಕೊಂಡು ಇವತ್ತು ಇಲ್ಲಿ ಬಂದಿದೆ. ಆ ಒಂದು ಉತ್ಸಾಹ ಮತ್ತು ನಿಮ್ಮಲ್ಲಿ ಆ ಒಂದು ಉನ್ಮೇಷ ನಾನು ನಿಮ್ಮ ಎಲ್ಲ ಮುಖಗಳಲ್ಲೂ ಅಥವಾ ಇಲ್ಲಿ ಕೂತಿರುವ ಇಲ್ಲಿ ಸಂಸ್ಥೆಯಲ್ಲಿ ಜಾಯ್ನ್ ಆಗಿರುವ ಅನ್ನೋ ಒಂದು ವಿದ್ಯಾರ್ಥಿಗಳಲ್ಲೂ ನಾನು ಕಾಣ್ತಾ ಇದ್ದೇನೆ. ಸೊ ಮೊದಲನೇದಾಗಿ ಇಲ್ಲಿ ಈ ಸಂಸ್ಥೆಯನ್ನು ಆರಂಭಿಸಿದ ಎಲ್ಲ ವಿದ್ಯಾರ್ಥಿಗಳನ್ನು ನಾನು ತುಂಬಾ ಸಂತೋಷದಿಂದ ಕಂಗ್ರಾಚುಲೇಟ್ ಮಾಡ್ತಾ ನಿಮ್ಮೆಲ್ಲರನ್ನು ಈ ಸಂಸ್ಥೆಗೆ MIFSC ಅಂಡ್ ಮಿನರ್ವಾ ಕಾಲೇಜ್ ಮತ್ತು ಅನುಗ್ರಹ ಟ್ರೈನಿಂಗ್ ಸೆಂಟರ್ಗೆ ನಾನು ಮತ್ತೊಮ್ಮೆ ನನ್ನ ಕಡೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಆರಂಭ ಘಟಕ, ಈ ಆರಂಭದಲ್ಲಿ ನಾವು ತೆಗೆದುಕೊಳ್ಳುವಂತ ಒಂದು ಹೀಗೆ ವಿದ್ಯಾರ್ಥಿ ನಾವು ತೆಗೆದುಕೊಳ್ಳುವಂತ ಈ ಒಂದು ನಿರ್ಧಾರ ಇಲ್ಲಿ ಕೊಡ್ತಾ ಇರೋದು 3 ವರ್ಷದ ಡಿಗ್ರಿ ಕೋರ್ಸ್ ಅಲ್ಲ, ಆರ್ ಮೇ ಬಿ ನಿಮಗೆ 4-5 ಇಯರ್ಸ್ ಕಲಿತು ಇಂಜಿನಿಯರಿಂಗ್ ಆಗುವಂತ ಕೋರ್ಸಸ್ ಅಲ್ಲ, ಕೇವಲ 1 ವರ್ಷದ ಪ್ರೊಫೆಷನಲ್ ಕೋರ್ಸ್ ಆರ್ ಸ್ಕಿಲ್ ಕೋರ್ಸ್, ಒಂದು ಪರ್ಟಿಕ್ಯುಲರ್ ಸ್ಕಿಲ್ ಅನ್ನು ನಿಮಗೆ ಕಲಿಸ್ತಾ ಇದ್ದೇವೆ. ಇಲ್ಲಿ ಇರೋದು ನಿಮಗೆ ಕೇವಲ 1 ವರ್ಷ, ಒಂದೇ ಕ್ಯಾಂಡಿಡೇಟ್, ಒಂದೇ ನಿಮ್ಮ ಒಂದು ಈ ಒಬ್ಬರೇ ಕ್ಯಾಂಡಿಡೇಟ್ ಅಥವಾ ನಿಮ್ಮ ಇಂಡಿವಿಜುವಲ್ ಚಾಲೆಂಜ್, ಹಾಗೆ ಒಂದೇ ಗುರಿ. ಆ ಗುರಿಯನ್ನು ನೀವು ಮುಂದೆ ಕಂಡು ನೀವು ಮುಂದೆ ಏನ್ ಇಟ್ಕೊಂಡು ನೀವು ಇಲ್ಲಿ ಬಂದಿದ್ದೀರಾ, ನಿಮ್ಗೆಲ್ಲರಿಗೂ ನಮ್ಮ ಸಂಸ್ಥೆ ಅದಕ್ಕೆ ನಿಮ್ಮ ಗುರಿಯನ್ನು ಸಪೋರ್ಟ್ ಮಾಡಲಿಕ್ಕೆ ನಾವು ಮುಂದೆ ಬರ್ತಾ ಇದ್ದೇವೆ. ಅದು ನಾವು ಅದಕ್ಕೆ ಬೇಕಾದ ತಯಾರಿಗಳನ್ನು ಮಾಡಿದ್ದೇವೆ. ಇಲ್ಲಿ ಬೆಳ್ತಂಗಡಿಯಲ್ಲಿ ನಿಮಗೆ ಗೊತ್ತಿರ್ಬೋದು ಅಥವಾ ನಮ್ಮ ಈ ಓವರಾಲ್ ಈ ಸೆಕ್ಟರ್ ರೂರಲ್ ಪ್ಲೇಸಸ್ ಎಲ್ಲ ನೋಡಿದ್ರೆ ಇಲ್ಲಿ ಅವಕಾಶಗಳು ನಾವು ಮಂಗಳೂರಲ್ಲಿ ಸಿಗುವಷ್ಟು ಅವಕಾಶಗಳು ಇರ್ಲಿಕ್ಕಿಲ್ಲ. ಬಟ್ ಅಫ್ಕೋರ್ಸ್ ಈಗ ತುಂಬಾ ಶೀಘ್ರವಾಗಿ ತುಂಬಾ ಹೈ ಲೆವೆಲ್ ಡೆವಲಪ್ ಆಗ್ತಾ ಇದೆ. ಬಟ್ ಇಂತಹ ಒಂದು ಅವಕಾಶಗಳು ಸಂಸ್ಥೆಗಳು ಮುಂದೆ ಕೊಡುವಾಗ ಪೇರೆಂಟ್ಸ್ ಅದನ್ನು ಅದರ ಕ್ಲಿಯರೆನ್ಸ್ ಅದನ್ನು ಏನು ಅಂತ ತಿಳಿಯುವಂತ ಒಂದು ನೀವೊಂದು ಅದಕ್ಕೋಸ್ಕರ ನೀವು ಮಾಡಿದಂತ ಒಂದು ತ್ಯಾಗ ಅಥವಾ ಅದನ್ನು ಅರಿತು ನೀವು ಇಲ್ಲಿ ಬಂದು ಜಾಯ್ನ್ ಆಗಿದ್ದೀರಾ. ಹಾಗೆ ಫೈರ್ ಅಂಡ್ ಸೇಫ್ಟಿ ಅಥವಾ ಹೆಲ್ತ್ ಅಂಡ್ ಸೇಫ್ಟಿ HSC ಇದು ನೀವು ಕೇಳಿರ್ಬೋದು ಹಲವಾರು ಕಡೆ. ಈಗ ನಮ್ಮ ದಲತ್ ಸರ್ ಅವರ ಭಾಷಣದಲ್ಲಿ ಅವರ ವೆಲ್ಕಮ್ ಸ್ಪೀಚ್ ಅಲ್ಲಿ ಅದನ್ನು ಹೇಳಿದ್ದಾರೆ. But what is fire and safety or what is health and safety? Safety is nothing but free from accident. ಅಂದ್ರೆ ಆಕ್ಸಿಡೆಂಟ್ ಇಲ್ಲದೆ ಇರುವಂತ ಒಂದು ಸನ್ನಿವೇಶ, ಅದು ಒಂದು ಸಿಚುವೇಶನ್ ಅನ್ನು ನಾವು ಸೇಫ್ಟಿ ಅಂತ ಹೇಳ್ತೇವೆ. ಆರ್ ವಿ ಆಲ್ ಸೇಫ್? ನಾವೆಲ್ಲ ಸೇಫ್ ಆಗಿದ್ದೀವಾ ಅಥವಾ ನಾವು ಸುರಕ್ಷಿತರಾಗಿದ್ದೀವಾ? ಒಂದು ಕ್ವಶನ್ ಈಗ ನಮ್ಗೆ ಎಲ್ಲರಿಗೂ ಹೇಳಿಕೆ ಆಗುತ್ತಿಲ್ಲ. ಏನಾಗ್ತದೆ, ಎಲ್ಲಿಂದ ಹೇಗೆ ಬರ್ತದೆ ಅಲ್ವಾ? ಅದೇ ಹೆಲ್ತ್ ಅಂಡ್ ಸೇಫ್ಟಿ. ಈಗ ಅದು ನಮ್ಮ ಜನರಲ್, ಈಗ ನಾವು ಎಲ್ಲ ಓವರ್ ಆಲ್ ನೋಡ್ಲಿಕ್ಕೆ ಹೋದರೆ ಒಂದು ಸೇಫ್ಟಿ ಅನ್ನುವಂಥದ್ದು ಒಂದು ದೊಡ್ಡ ವರ್ಲ್ಡ್, ಒಂದು ಓಷನ್ ತರ. ಅದರಲ್ಲಿ ಅಷ್ಟು ಹಲವಾರು ಅಷ್ಟು ಕಲಿಕೆ ಅಥವಾ ಐ ಮೀನ್ ನಮ್ಮ ಆ ಡೆವಲಪ್ಡ್ ಸ್ಟೇಟಸ್ ಆಫ್ ಸ್ಟಡೀಸ್ ಇದೆ.
ಇಲ್ಲಿ ಬಂದಾಗ ನಾವು ಹೆಲ್ತ್ ಅಂಡ್ ಸೇಫ್ಟಿ ಅಂದ ತಕ್ಷಣ ನಾವು ವಿ ಆರ್ ಸ್ಪೆಸಿಫಿಕ್, ವಿ ಆರ್ ಪರ್ಟಿಕ್ಯುಲರ್ ಅಬೌಟ್ ಇಂಡಸ್ಟ್ರಿಗಳಲ್ಲಿ ಈ ಕಲಿಯುವ ವಿದ್ಯಾರ್ಥಿಗಳಿಗೆ, ಈ ಒಂದು ಕೋರ್ಸ್ ಅನ್ನು ಕಲಿತ ವಿದ್ಯಾರ್ಥಿಗಳಿಗೆ ಹೇಗೆ ಅವರ ಭವಿಷ್ಯವನ್ನು ಕಟ್ಟಿಕೊಳ್ಳಬಹುದು ಅಥವಾ ಅವರ ಭವಿಷ್ಯವನ್ನು ರೂಪಿಸಬಹುದು ಅನ್ನೋ ನಿಟ್ಟಿನಲ್ಲಿ ಈ ಕೋರ್ಸ್ ಅನ್ನು ಡೆವಲಪ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ನಾವು ಮಾಡಿದಲ್ಲ, ಇದು ಆಕ್ಚುಲಿ ಗೌರ್ಮೆಂಟ್ ಅಲ್ಲಿ ಇರುವಂತ ಒಂದು ರೆಗ್ಯುಲೇಟರಿ ಬಾಡಿ ಆರ್ ರೆಗ್ಯುಲರ್ ರಿಕ್ವೈರ್ಮೆಂಟ್ ನಾನು ಹೇಳಿಕೆ ಇಚ್ಛೆ ಪಡ್ತೇನೆ. ಹೆಲ್ತ್ ಅಂಡ್ ಸೇಫ್ಟಿ ಅಂದ್ರೆ ನಾವು ಜನರಲ್ ಆಗಿ ಡೆಫಿನೇಷನ್ ಹೇಳ್ಬೇಕಾದ್ರೆ ಪ್ರಿವೆಂಟಿಂಗ್ ಆಕ್ಸಿಡೆಂಟ್, ಟೇಕಿಂಗ್ ಪ್ರಿಕಾಷನ್ ಫ್ರಮ್ ದಿ ಹೆಲ್ತ್ ರಿಲೇಟೆಡ್ ಡಿಸೀಸಸ್ ಆರ್ ಹಜಾರ್ಡ್ ಆರ್ ಸಿಕ್ನೆಸ್ ಇನ್ ದಿ ವರ್ಕ್ ಪ್ಲೇಸ್. ನಾವು ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡುತ್ತಿರುವ ಕಾರ್ಮಿಕರ ಅವರ ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ಅನ್ನು ಅಥವಾ ಅವರ ಆಕ್ಸಿಡೆಂಟ್ ಡೆತ್ಗಳನ್ನು ಸೇವ್ ಮಾಡುವುದೇ ಈ ಒಂದು ಅಭ್ಯರ್ಥಿಯ ಅಥವಾ ಸೇಫ್ಟಿ ಆಫೀಸಿನ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಬೈ ಫಾಲೋವಿಂಗ್ ಸ್ಟ್ಯಾಂಡರ್ಡ್ ಸೇಫ್ಟಿ ನಾರ್ಮ್ಸ್ ಅಂಡ್ ಪ್ರೊಸೀಜರ್ಸ್. ಇಲ್ಲಿ ನಾವು ನಾರ್ಮಲ್ ಆಗಿ ಫೈರ್ ಅಂಡ್ ಸೇಫ್ಟಿ ಅಂತ ಹೇಳಿದ ತಕ್ಷಣ ನಾವು ಜನರಲ್ ಈಗ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಿದೆ ಅಥವಾ ನಾವು ಅದನ್ನು ನಾವು ಎಲ್ರಿಗೂ ಅದು ತಿಳಿದು ಬಂದಿದೆ. ಏನೋ ಒಂದು ಫೈರ್ ಕೋರ್ಸ್ ಬಂತೊಂದಿಲ್ಲ, ಫೈರ್ ಫೈಟಿಂಗ್ ಇರ್ಬೋದು ಅಥವಾ ಫೈರ್ ಅದೊಂದು ಫೈರ್ ಅದು ಮಾತ್ರ ಎಲ್ರಿಗೂ ಗೊತ್ತಿರೋದು. ಬಟ್ ಈ ಇನ್ನರ್ ಈ ಫೈರ್ ಅಥವಾ ಅದರ ಜೊತೆಗಿರುವಂತ ಅದರ ಆ ರಿಕ್ವೈರ್ಮೆಂಟ್, ಫೈರ್ ಅಂದ ತಕ್ಷಣ ನಿಮ್ಗೆ ಗೊತ್ತಿರ್ಬೋದು ಆ ಫೈರ್ ಪವರ್ ಎಷ್ಟಿದೆ ಅಲ್ವಾ. ನೀವು ಇತ್ತೀಚೆಗೆ US ನೋಡಿರ್ಬೋದು, ಅದು ಮೀಡಿಯಾದಲ್ಲಿ ಕೇಳಿರ್ಬೋದು. ಸೊ ಫೈರ್ ಅದೊಂದು ಅದರ ಒಂದು ಶಕ್ತಿ ಏನು. ಇಲ್ಲಿ ಸೇಫ್ಟಿಗೆ ಇಂಪಾರ್ಟೆನ್ಸ್. ಸೇಫ್ಟಿ ಅನ್ನುವಂಥದ್ದು ಅದು ಎಲ್ಲ ಇಂಡಸ್ಟ್ರಿಗಳಲ್ಲೂ ಈಗ ಕಡ್ಡಾಯ ಅಥವಾ ಆ ಸೆಕ್ಟರ್ ಅಲ್ಲಿ ಎಂಪ್ಲಾಯ್ಮೆಂಟ್ ಅಥವಾ ಅಪಾಯಿಂಟ್ಮೆಂಟ್ಸ್ ಆಫೀಸರ್ಸ್ ನೇಮಕಾತಿ ಒಂದು ಮುಖ್ಯ ವಿಷಯವಾಗಿ ಅಥವಾ ರೂಲ್ ರೆಗ್ಯುಲೇಟರಿ ಬಾಡಿಗಳಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಹಾಗಾಗಿ ಎಲ್ಲ ಕಂಪನಿಗಳಲ್ಲೂ, ಪ್ರತಿಯೊಂದು ಕಂಪನಿಗಳಲ್ಲೂ ಆಕ್ಸಿಡೆಂಟ್ ಪ್ರಿವೆನ್ಷನ್ ಪ್ರಾಸೆಸ್ ಅಲ್ಲಿ ಯಾವುದೇ ಕಂಪನಿಯಲ್ಲಿ ಒಂದು ಪ್ರಾಜೆಕ್ಟ್ ಶುರುವಾಗುವ ಸಂದರ್ಭದಲ್ಲಿ ಆ ಪ್ರಾಜೆಕ್ಟ್ ಇಫ್ ಇಟ್ ಇಸ್ ಫಾರ್ 10 crores ಅದರಲ್ಲಿ 30% 3 crores should be kept for safety. ಅಂದ್ರೆ ಆ ಸೇಫ್ಟಿ ಪ್ರೊಸೀಜರ್ ನಾರ್ಮ್ಸ್ಗೋಸ್ಕರ ಇರಬೇಕು ಅಂತ ಒಂದು ರೂಲ್ಸ್ ಇದೆ. ಅನ್ಫಾರ್ಚುನೇಟ್ಲಿ ನಮ್ಮ ಇಂಡಿಯಾದಲ್ಲಿ ನಮಗೆ ಎಲ್ಲದಕ್ಕೂ ಲೂಪ್ ಪಾಯಿಂಟ್ಸ್ ಇರೋದ್ರಿಂದ ಹಲವಾರು ಕಂಪನಿಗಳು ಅದನ್ನು ಫಾಲೋ ಮಾಡ್ತಾ ಇದ್ದಾರೆ. ಬಟ್ ಐ ಆಮ್ ಶೂರ್ ಇನ್ ಅಪ್ಕಮಿಂಗ್ ಡೇಸ್, ಇನ್ನು ಮುಂಬರುವ ದಿನಗಳಲ್ಲಿ ಇಂತಹ ರಿಕ್ವೈರ್ಮೆಂಟ್ಸ್, ಇಂತಹ ಈ ಡಿಮ್ಯಾಂಡ್ ಜಾಸ್ತಿ ಆಗಲೇಬೇಕು. ಬಿಕಾಸ್ ನಿಮ್ಗೆ ಗೊತ್ತಿದೆ ಎಷ್ಟು ಆಕ್ಸಿಡೆಂಟ್ಸ್. ಸಿ ಆಸ್ ಪರ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ WHO ಕೇಳಿರ್ಬೋದು, ಅದರ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ per 15 seconds one industrial deaths are happening. Each 15 seconds, per hour around 200 plus deaths are happening. Maybe in a day we can calculate around 5,000 to 6,000 deaths are happening across. Just imagine in year around 2 million, around 20 lakhs plus industrial deaths are happening. I am talking only about industrial deaths. Industrial accidents death ಬಗ್ಗೆ ಮಾತ್ರ ನಾನು ಹೇಳ್ತಾ ಇರೋದು. ಆಕ್ಸಿಡೆಂಟ್ಸ್ ಬೇರೆ ಇದೆ, ತುಂಬಾ ಹ್ಯೂಜ್ ಲೆವೆಲ್ ಅಲ್ಲಿ ಇದೆ. ಬಟ್ ಓನ್ಲಿ ಡೆತ್ ಅನ್ನು ನಾನು ಇಲ್ಲಿ ನೋಟ್ ಮಾಡ್ತಾ ಇದ್ದೀನಿ. ಅದರಲ್ಲಿ ರೋಡ್ ಆಕ್ಸಿಡೆಂಟ್ಸ್, ಜನರಲ್ ಆಕ್ಸಿಡೆಂಟ್ಸ್ ಅದನ್ನು ಯಾವುದನ್ನು ನಾವು ಲೆಕ್ಕಕ್ಕೆ ತಗೋತಾ ಇಲ್ಲ. ಸೊ ಹಿಯರ್ ಇಲ್ಲಿ ನಮ್ಮ ಟಾರ್ಗೆಟ್, ನಮ್ಮ ಫೋಕಸ್ ಏನು ಅಂತ ಹೇಳಿದ್ರೆ ಈ ಇಂಡಸ್ಟ್ರಿಯಲ್ ಡೆತ್ಸ್ ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ, ಅದನ್ನು ರೆಡ್ಯೂಸ್ ಮಾಡಲಿಕ್ಕೆ ಸರ್ಕಾರಗಳು, ಕಂಪನಿಗಳು ಹೆಚ್ಚು ಇಂಪಾರ್ಟೆನ್ಸ್ ಕೊಟ್ಟು ಅದಕ್ಕೆ ಬೇಕಾದಂಥ ಪ್ರೋಸೆಸ್ ಅನ್ನು ಇಂಪ್ಲಿಮೆಂಟ್ ಮಾಡಿ ಇಂಥ ಒಂದು ಸೇಫ್ಟಿ ಡಿಪಾರ್ಟ್ಮೆಂಟ್ ಅನ್ನು ಫ್ಯಾಕ್ಟರೀಸ್ ಅಂಡ್ ಬಾಯ್ಲರ್ಸ್ ಅನ್ನುವಂಥ ಒಂದು ಸರ್ಕಾರದ ಸಂಸ್ಥೆಯ ಮುಖಾಂತರ ಇದನ್ನು ಈ ಪ್ರೋಸೆಸ್ ಅನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅದೇ ತರ ಮಿನಿಸ್ಟ್ರಿ ಆಫ್ ಎಂಪ್ಲಾಯ್ಮೆಂಟ್
ನಿಮ್ಗೆ ಗೊತ್ತಿರ್ಬೋದು ಸೆಂಟ್ರಲ್ ಗವರ್ಮೆಂಟ್ ಡಿಪಾರ್ಟ್ಮೆಂಟ್, ಆ ಮಿನಿಸ್ಟ್ರಿ ಆಫ್ ಎಂಪ್ಲಾಯ್ಮೆಂಟ್ ಡಿಪಾರ್ಟ್ಮೆಂಟ್ ಅಂಡರಲ್ಲಿ ಫ್ಯಾಕ್ಟರಿ ಆಫ್ ಇಂಡಸ್ಟ್ರೀಸ್ ಅಂಡ್ ಬಾಯ್ಲರ್ಸ್ ಅನ್ನುವಂಥ ಸಂಸ್ಥೆ ಕಾರ್ಯಾರಂಭಿಸುತ್ತಿದೆ. ಫಾಲೋಡ್ ಬೈ ಆ ಪ್ರಕಾರ ಫ್ಯಾಕ್ಟರೀಸ್ ಆಕ್ಟ್ 1948 ಪ್ರಾಸೆಸ್ ಪ್ರಕಾರ ಸೇಫ್ಟಿ ಆಫೀಸರ್ ನೇಮಕಾತಿ ಅದರ ಪ್ರಾಸೆಸ್ ಅನ್ನು ನಾವು ಇಂಪ್ಲಿಮೆಂಟ್ ಮಾಡಲೇಬೇಕು. ಸೊ ಈ ಸೇಫ್ಟಿ ಆಫೀಸರ್ ಇಲ್ಲಿ ಕಲಿತು ಅವನು ಮುಂದಕ್ಕೆ ಹೋದ ತಕ್ಷಣ ಅವನು ಈಸ್ ಗೋಯಿಂಗ್ ಟು ಕಮ್ ಅಂಡರ್ ದಿ ಗವರ್ಮೆಂಟ್ ಬಾಡೀಸ್. ಐ ಮೀನ್ ಗವರ್ಮೆಂಟ್ ಫ್ಯಾಕ್ಟರೀಸ್ ಆಕ್ಟ್ ಅನ್ನುವ ಮಿನಿಸ್ಟ್ರಿ ಆಫ್ ಲೇಬರ್ಸ್ ಪ್ರಾಸೆಸ್ ಅವರು ಕೊಡುವಂತಹ ಒಂದು ನಿಯಮಗಳಿಗೆ ಅನುಸಾರವಾಗಿ ಅವನ ಇಂಡಸ್ಟ್ರಿಗಳಲ್ಲಿ ಅವನ ಜಾಬ್ ರೋಲ್ ಅಥವಾ ಅವನ ರೆಸ್ಪಾನ್ಸಿಬಿಲಿಟೀಸ್ ಇದೆ. ಬಟ್ ನಾವು ಇಲ್ಲಿ ಹೇಳುವಾಗ ಬರೀ ಫೈರ್ ಅಲ್ವಾ, ಅಥವಾ ಫೈರ್ ಅಂಡ್ ಸೇಫ್ಟಿ ಅವನೇನು. ಈಗ ನಾವು ಕಳೆದ 18 ವರ್ಷಗಳಿಂದ ನಾವು ಎಲ್ಲ ಪ್ರೋಗ್ರಾಮ್ಗಳಲ್ಲಿ ಹೇಳ್ತಾ ಇರುವಂತ ಒಂದು ಹೆಮ್ಮೆ ವಿಚಾರ ಅಂತ ಹೇಳಿದ್ರೆ 18 ವರ್ಷಗಳಲ್ಲಿ 20,000ಕ್ಕಿಂತಲೂ ಅಧಿಕ ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿ ಇದೇ ಸೇಫ್ಟಿ ಸೆಕ್ಟರ್ ಅಲ್ಲಿ ಈಗ ಉದ್ಯೋಗದಲ್ಲಿದ್ದಾರೆ. ಅಬ್ರಾಡ್ ಅಲ್ಲಿ ದುಬೈ ಶಾರದಾ ಒಂದು ಲೊಕೇಶನ್ ಅಲ್ಲಿ ನಮ್ಮ ವಿದ್ಯಾರ್ಥಿಗಳ ಒಂದು ಸೇಫ್ಟಿ ಆಫೀಸರ್ಸ್ ಅಸೋಸಿಯೇಷನ್ MIFSC ನಲ್ಲಿ ಅವರೊಂದು ಅಸೋಸಿಯೇಷನ್ ಅನ್ನು ಕೂಡ ಶುರು ಮಾಡಿದ್ದಾರೆ. ಅಷ್ಟು ವಿದ್ಯಾರ್ಥಿಗಳು ಯಾವುದೇ ಇಂಡಸ್ಟ್ರಿಗಳು ತಗೊಳ್ಳಿ ಅಲ್ಲಿ ಸೇಫ್ಟಿ ಆಫೀಸರ್, ಸೇಫ್ಟಿ ಡೆಸಿಗ್ನೇಷನ್ ಟಾಪ್ ಅಸೋಸಿಯೇಷನ್ ಅಲ್ಲಿ ನಮ್ಮ ವಿದ್ಯಾರ್ಥಿಗಳಿದ್ದಾರೆ. ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ನಮ್ಮ ವಿದ್ಯಾರ್ಥಿಗಳು ಕೆಲಸ ಮಾಡ್ತಾ ಇದ್ದಾರೆ. ಸೊ ಶಿಪ್ ಯಾರ್ಡ್ ತಗೊಳ್ಳಿ ಅಲ್ಲಿ ನಮ್ಮ ವಿದ್ಯಾರ್ಥಿಗಳು ಕೆಲಸ ಮಾಡ್ತಾ ಇದ್ದಾರೆ. ಇದೊಂದು ಆ ಕ್ಷೇತ್ರ ಅಂತ ಹೇಳಿದ್ರೆ ಯಾರು ಇದನ್ನ ಅಷ್ಟು ಗಮನಿಸುತ್ತಾ ಇರಲಿಲ್ಲ ಅಥವಾ ಗಮನಿಸಿರ್ಲಿಲ್ಲ ಅಂತ ಹೇಳ್ಬೋದು ಇಲ್ಲಿ. ಯಾಕಂದ್ರೆ ನಾವು ಗಮನಿಸೋದಿಲ್ಲ. ನಮಗೆ ಒಂದು ಆಕ್ಸಿಡೆಂಟ್ ಆಗೋ ತನಕ ನಾವು ಸುರಕ್ಷತೆ ಬಗ್ಗೆ ನಾವು ಯಾರು ಅಲ್ವಾ ಮಾಡ್ತೇವೆ. ನಮಗೆ ನಮ್ಮ ಪಕ್ಕದಲ್ಲಿ ಅಥವಾ ನಾವು ನೋಡಿದ ತಕ್ಷಣ ಒಂದು ದಿನ ಹೇಳಿದಾಗೆ ನಮಗೆ 24 ಗಂಟೆಗಳೊಳಗೆ ನಾವೆಲ್ಲ ಬರ್ಬಿಡ್ತೇವೆ. ಕೋವಿಡ್ ಅಷ್ಟು ದೊಡ್ಡ ಪ್ಯಾಂಡಮಿಕ್. ಈಗ ಒಂದು ಪ್ರಿಕಾಷನ್ ಬೇಕು. ಅವತ್ತು ಆ ದಿನಗಳಲ್ಲಿ ನಾವೆಲ್ಲರೂ ಮನೆಗಳಲ್ಲಿ ನಮ್ಮ ಭವಿಷ್ಯದಲ್ಲಿ ನಾವು ಅನುಭವಿಸಿದಂತ ನಿಮ್ಗೆ ಎಲ್ಲರಿಗೂ ಗೊತ್ತಿರ್ಬೋದು ಆ ಒಂದು ಚಿತ್ರಹಿಂಸೆ. ಅದೇ 2 ವರ್ಷಗಳು ಕಳೆದ ತಕ್ಷಣ ನಮಗೆ ಅದೆಲ್ಲ ಬೇಕಾಗಿಲ್ಲ. ಅಂದ್ರೆ ನಾವು ಫಾರ್ಗಿವ್ನೆಸ್ ಇಸ್ ಆಕ್ಚುಲಿ ಗಾಡ್ಸ್ ಗಿಫ್ಟ್. ಅದು ದೊಡ್ಡ ಗಿಫ್ಟ್ ಅಂತ ಹೇಳ್ತಾರೆ ನಾವು. ಬಟ್ ಎಲ್ಲ ವಿಚಾರದಲ್ಲೂ ನಮಗೆ ಬೇಕಾದಂತ ನಮ್ಮ ಸ್ವಂತ ಬೆಳವಣಿಗೆ ಅಥವಾ ನಮ್ಮ ಮಕ್ಕಳ ಬೆಳವಣಿಗೆ ವಿಚಾರದಲ್ಲಿ ಇಂತಹ ಕನ್ಸೆಪ್ಟ್ಗಳಿಗೂ ನಾವು ಇಂಪಾರ್ಟೆನ್ಸ್ ಕೊಡಲೇಬೇಕು. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ತುಂಬಾ ಖುಷಿಯಿಂದ ಬಂದಂತ ಪೋಷಕರು ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಅಂದ್ರೆ ಮಕ್ಕಳನ್ನು ಶಾಲೆಗೆ ಕಳಿಸೋದು, ಸ್ಕೂಲಿಗೆ ಕಳಿಸಿ ಅವನು ಏನೋ ಕಲಿತಾ ಇದ್ದಾನೆ, ಅವನು ಹೋಗಿ ಏನೋ ಮಾಡ್ಕೊಳ್ಳಿ ಅಥವಾ ಅವನು 1 ವರ್ಷ ಮಾಡಿ ನಾನು ಏನೋ ಮಾಡ್ಕೊಂಡು ವಾಪಸ್ ಬರಲಿ ಅಂತ ಹೇಳಿ ಕಳಿಸ್ಲಿಲ್ಲ. ಇಲ್ಲಿ ಪೋಷಕರು ಕೂಡ ವಿದ್ಯಾರ್ಥಿಗಳ ಜೊತೆಗೆ ಬಂದು ಇಲ್ಲಿ ಕೂತಿದ್ದಾರೆ. ತುಂಬಾ ಹೆಮ್ಮೆ ಆಗ್ತದೆ. ಮ್ಯಾಂಗ್ಳೂರಲ್ಲೆಲ್ಲ ನೋಡಿದ್ರೆ ಈಗ ಬರೀ ನಾವು ಪ್ರೋಗ್ರಾಮ್ಸ್ ವೆಲ್ಕಮ್ ಡೇ ಅಥವಾ ಫ್ರೆಶರ್ಸ್ ಡೇ ಇದ್ದಾಗ ಬರೀ ಸ್ಟೂಡೆಂಟ್ಸ್ ಮಾತ್ರ ಇರ್ತಾರೆ. ಸೊ ಆ ಒಂದು ವಿಚಾರದಲ್ಲಿ ನನಗೆ ಅದು ತುಂಬಾ ಖುಷಿ ಆಗ್ತದೆ. ಇಲ್ಲಿ ಪೋಷಕರು, ನೀವು ಪೋಷಕರನ್ನು ನೋಡಿದಾಗ ನನ್ನ ಮನಸ್ಸಿನಲ್ಲಿ ಬಂದಂತ ಒಂದು ಸಣ್ಣ ವಿಚಾರ, ಪೋಷಕರು ತಿಳಿಯಬೇಕಾದಂತ ವಿಷಯ ಏನಂತ ಹೇಳಿದ್ರೆ, ಒಂದು ಮಗು ಹುಟ್ಟಿದಾಗ, ಸಾರಿ ಲೇಟ್ ಆಗ್ತಾ ಇದ್ದಾರೆ, ಒಂದು ಮಗು ಹುಟ್ಟುವಾಗ ಅಲ್ಲಿ 3 ಜನ್ಮಗಳು ಹುಟ್ಟುತ್ತವೆ. 3 ಜನ್ಮಗಳು. ಒಂದು ಮಗು, ಆ ಮಗು ಜೊತೆಗೆ ಒಂದು ಅಪ್ಪ ಹುಟ್ಟುತ್ತಾರೆ. ಅಲ್ಲಿ ತನಕ ಅವನ ಅಪ್ಪ ಆಗಿರಲಿಲ್ಲ. ಓಕೆ, ಒಂದು ಅಮ್ಮ ಹುಟ್ಟುತ್ತಾರೆ. 3 ಜನ್ಮಗಳು. ಅಲ್ಲಿ ಆ ಮಗುವನ್ನು ನಾವು ಬೆಳೆಸಲಿಕ್ಕೆ ಹಲವಾರು ಕಷ್ಟ, ಹಲವಾರು ಪ್ರಯತ್ನ ಪಡ್ತೇವೆ. ನಾವು ಆ ಮಗುವಿಗೆ ಬೇಕಾದ ಎಲ್ಲ ಸಹಕಾರಗಳು, ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡ್ತೇವೆ. ಎಲ್ಲ ಕಲಿಸಲಿಕ್ಕೆ ಒಳ್ಳೆ ಸ್ಕೂಲನ್ನು ನಾವು ಸೆಲೆಕ್ಟ್ ಮಾಡ್ತೀವಿ. ಅದಕ್ಕೋಸ್ಕರ ನಾವು ಡೇ ಅಂಡ್ ನೈಟ್ ಎಫರ್ಟ್ ಹಾಕಿ ನಾವು ಅದಕ್ಕೆ ಎಲ್ಲ ಪ್ರಿಕಾಷನ್ಸ್, ಎಲ್ಲ ಹಾರ್ಡ್ ವರ್ಕ್ ಮಾಡ್ತೀವಿ. ಅದೇ ಸಂದರ್ಭದಲ್ಲಿ ನಮ್ಮ ಅದ್ರ ಜೊತೆಗೆ, ಆ ಮಗುವಿನ ಜೊತೆಗೆ ಆ ಹುಟ್ಟಿದಂತಹ ಆ ಅಪ್ಪ ಅಥವಾ ಆ ಅಮ್ಮ ಬೆಳೀತಿದ್ದಾರೆ. ಅದು ಅವರ ಬೆಳವಣಿಗೆಗೆ ಏನು ಪ್ರಯತ್ನ ಅಥವಾ ಏನು ನಮ್ಮ ಒಂದು ಇನಿಷಿಯೇಟಿವ್ ತಗೋತಾ ಇದ್ವಿ. ಈಗ ನಮ್ಮ ಕಲ್ಲತ್ ಸರ್ ಅವರು ಹೇಳಿದ ಹಾಗೆ ಮಕ್ಕಳ ಜೊತೆಗೆ ನಾವು ಕೂಡ ಕಲಿತಾರೆ.
ಮಕ್ಕಳನ್ನು ಬೆಳೆಸಬೇಕಾದ್ರೆ ನಾವು ಕೂಡ ಬೆಳೆದ್ರೆ ಮಾತ್ರ ನಮಗೆ ಆ ಮಕ್ಕಳನ್ನು ಬೆಳೆಸಿ ಒಂದು ಕ್ಷೇತ್ರಕ್ಕೆ ನಾವು ತಲುಪಲಿಕ್ಕೆ ಸಾಧ್ಯ. ಇಲ್ಲಿ ಹಲವಾರು ಮನೆಗಳಲ್ಲಿ ಮಕ್ಕಳು ಅವನೊಂದು ಇಂಗ್ಲಿಷ್ ಮಾತಾಡಲಿಕ್ಕೆ ಶುರುವಾದ ತಕ್ಷಣ ಪೇರೆಂಟ್ಸ್ ಸೈಡ್ ಆಗ್ತಾರೆ, ಅವನಿಗೆಲ್ಲ ಬರ್ತದೆ, ಅದು ಅವನಿಗೆಲ್ಲ ಗೊತ್ತು ಅಂತೇಳಿ ಎನ್ನ ಮಗೆ ಪೂರ ಮದುವೆ ಆಗಿದಾಲ ಪೂರ ಗೊತ್ತು. ಬಟ್ ಅವನು ಏನ್ ಮಾಡ್ತಾ ಇದ್ದಾನೆ, ಅವನ ಆ ಏಜಲ್ಲಿ ಅವನಿಗೆ ಎಷ್ಟು ತಿಳುವಳಿಕೆ ಇದೆ ಎನ್ನುವಂಥದ್ದನ್ನು ಯಾವುದೇ ಕಾರಣಕ್ಕೂ ನಾವು ಆ ಒಂದು ಅಸ್ಯೂಮ್ ಮಾಡಲಿಕ್ಕೆ ಸೋಲುವಲ್ಲಿ ಹಲವಾರು ವಿದ್ಯಾರ್ಥಿಗಳು, ಹಲವಾರು ಯುವಕರು ಅವರ ಲೈಫ್ ಅನ್ನು ಸ್ಪಾಯ್ಲ್ ಮಾಡ್ತಾರೆ. ಇದು ಒಂದು ಸಣ್ಣ ಉದಾಹರಣೆ ಹೇಳೋದಾದ್ರೆ, ಒಂದು ಮಗುವನ್ನು ಬೆಳೆಸೋದು ಅಥವಾ ಮಕ್ಕಳನ್ನು ಬೆಳೆಸೋದು ಅಥವಾ ಪೇರೆಂಟ್ಸ್ ಬೆಳೆಯೋದು, ನೀವು ನೋಡಿರ್ಬೋದು ಒಂದು ಕುಂಬಳಕಾಯಿ, ಅದನ್ನು ನಾವು ಮಿಡಿ ಅಂತ ಹೇಳ್ತೇವೆ ಅಲ್ವಾ. ಅದೊಂದು ಸಣ್ಣ ಗಿಡ ಅಂತ ಅದನ್ನೊಂದು ನಾವು ಮಡಿಕೆಯಲ್ಲಿ ಇಟ್ಟರೆ ಅದು ಅದಕ್ಕೆ ಒಳ್ಳೆ ನೀರೆಲ್ಲ ಕೊಟ್ಟು ಅದು ಗಿಡ ಬೆಳೆದು ದೊಡ್ಡದಾಗ್ತಾ ಬರ್ತದೆ. ಆ ದೊಡ್ಡದಾಗಿ ಬಂದ ತಕ್ಷಣ ಆ ಮಡಿಕೆಯಲ್ಲಿ ಆ ಗಿಡ ಏನಾಗ್ತದೆ, ಅದೊಂದು ಮಣ್ಣಿನ ಮಡಿಕೆಯಲ್ಲಿ ಆ ಮಡಿಕೆ ಆ ಗಿಡ ದೊಡ್ಡದಾದ ತಕ್ಷಣ ಮಡಿಕೆ ಹೊಡಿತದೆ. ನೋಡಿರ್ಬೋದಲ್ವಾ, ಗೊತ್ತಿರ್ಬೋದು ಎಲ್ರಿಗೂ ಕೃಷಿ ಅಥವಾ ಫಾರ್ಮಿಂಗ್ ಬಗ್ಗೆ ಆ ಮಡಿಕೆ ಹೊಡಿತದೆ ಒಂದ. ಅಥವಾ ಮಡಿಕೆ ಅಷ್ಟು ಸ್ಟ್ರಾಂಗ್ ಆಗಿದ್ದಲ್ಲಿ, ಅಷ್ಟು ಸ್ಟ್ರಾಂಗ್ ಆದ ಮಡಿಕೆ ಅಂತ ಹೇಳಿದ್ರೆ ಅದರ ಬೇರು ಅದು ಅಲ್ಲಿ ಬೆಂದು ಅಲ್ಲಿ ಆ ಗಿಡ ಹಾಳಾಗಿ ಹೋಗ್ತದೆ, ಸತ್ತು ಹೋಗ್ತದೆ. ಸೊ ಹೀಗೆ ನಾವು ಮಕ್ಕಳನ್ನು ಆ ಮಡಿಕೆ ತರ ನಾವು ಮಕ್ಕಳ ಜೊತೆಗೆ ಆ ಮಿಡಿಯ ಜೊತೆಗೆ ಆ ಮಡಿಕೆ ಬೆಳೆದಲ್ಲಿ ಮಾತ್ರ ಆ ಗಿಡ ಅದು ಹೊಡೆಯದೇ ಇರೋದು, ಆ ಮಡಿಕೆ ಹೊಡೆಯದೇ ಇರೋದು, ಆ ಗಿಡ ಮುಂದೆ ಅಥವಾ ಸಾಯದೇ ಇರಲಿಕ್ಕೆ ಒಂದು ಸನ್ನಿವೇಶ ಸೃಷ್ಟಿಯಾಗ್ತದೆ. ಹಾಗಾಗಿ ಪೋಷಕರು ನಾವು ಕೂಡ ಕಲಿಬೇಕು. ವಿದ್ಯಾರ್ಥಿಗಳಿಗೆ ಏನ್ ಕೊಡ್ಬೇಕು ಅದನ್ನು ಮಾತ್ರ ನಾವು ಕೊಡ್ಬೇಕು. ವಿದ್ಯಾರ್ಥಿಗಳಿಗೆಲ್ಲ ಮಕ್ಕಳಿಗೆ ಇತ್ತೀಚೆಗೆ ಎಲ್ರಿಗೂ ಗೊತ್ತಿರ್ಬೋದು ಚಾಟ್ ಜಿಪಿಟಿ ಅಲ್ವಾ, ಎಲ್ಲ ಕಡೆ ನೋಡಿದ್ರೆ ಹೇಗೆ ಒಂದು ಕ್ವಶನ್ ಕೇಳಿದಂತೆ ಈ ನಿಮ್ಮ ಮಕ್ಕಳನ್ನು ಈಗಿನ ಯೂತ್ ಜನರೇಷನ್ ಅನ್ನು ಹಾರ್ಟ್ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು, ಸಿಂಪಲ್. ಅವನ ಮಗು ಕೇಳಿದ್ದನ್ನು ಎಲ್ಲ ನಾವು ಕೊಟ್ಬಿಡ್ಬೇಕು ಅಷ್ಟೇ, ನಥಿಂಗ್ ಎಲ್ಸ್, ಏನು ಮಾಡ್ಬೇಕಾಗಿಲ್ಲ. ಅವನು ಏನೇನು ಕೇಳ್ತಾನೆ ಆ ಕೇಳುವಾಗ ಆ ಸಂದರ್ಭದಲ್ಲಿ ನಾನು ಅದನ್ನೆಲ್ಲ ಕೊಟ್ಬಿಡ್ತೇನೆ, ಅವನು ಹಾಳಾಗಿ ಹೋಗ್ತಾನೆ. ರೈಟ್? ಸೊ ಇದೆಲ್ಲ ಒಂದು ನಿಮ್ಗೆಲ್ರಿಗೂ ಗೊತ್ತಿರುವಂತ ವಿಚಾರ. ಆದರೂ ಇಂತಹ ಒಂದು ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಅವರ ಜೀವನದಲ್ಲಿ ಇರುವಂತ ಒಂದು ಈ ಮೊದಲಿನ ಹೆಜ್ಜೆ ಅದು ಒಂದು ಫೌಂಡೇಶನ್, ಇಲ್ಲಿ ಒಂದು ಫೌಂಡೇಶನ್ ಕ್ರಿಯೇಟ್ ಮಾಡ್ತಾ ಇರುವಂತ ಒಂದು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಮುಂದೆ ಬರಬೇಕಂತ ಹೇಳಿದ್ರೆ ಅವರ ಜೊತೆಗೆ ಪೋಷಕರು ಕೂಡ ಅವರ ಬೆನ್ನೆಲುಬಾಗಿ ಅವರಿಗೆ ಕೈ ಕೊಟ್ಟು ನಿಲ್ಲಬೇಕು. ಹಾಗೆ ಬಂದಲ್ಲಿ ಈ ವಿದ್ಯಾರ್ಥಿಗಳು ಅವರ ಜೀವನದಲ್ಲಿ ಹೈ ಲೆವೆಲ್ ಅಲ್ಲಿ ಬೆಳೆಯುವುದನ್ನು ಅದೇ ಪೋಷಕರ ಅದೇ ಕಣ್ಣುಗಳಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯವಾಗ್ತದೆ. ಒಂದು ಬೆಳೆದ ಒಂದು ಹಂತಕ್ಕೆ ಬಂದ ಮೇಲೆ ಮತ್ತೆ ನೀವು ಅವರನ್ನು ಬಿಟ್ಬಿಡ್ಬೋದು, ಅವರಿಗೆ ಆ ರೆಸ್ಪಾನ್ಸಿಬಿಲಿಟಿ ಬಂದ ಮೇಲೆ ಅಲ್ಲಿ ತನಕ ಎಲ್ಲರ ಜೊತೆಗಿರ್ಬೇಕು. ಹಾಗೆ ಮತ್ತೊಮ್ಮೆ ಈ ಒಂದು ಅವಕಾಶವನ್ನು ನನಗೆ ಈ ಒಂದು ಬೆಟ್ಟಗಡಿಯಲ್ಲಿ ನಮ್ಮ ಒಂದು ಸಂಸ್ಥೆ MIFSC ಫ್ರಾಂಚೈಸಿ ಬೇಸಿಸ್ ಅಲ್ಲಿ ಇಲ್ಲಿ ನಮಗೆ ಪ್ರಾರಂಭಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಹ ತಲ್ಹರ್ ಮತ್ತು ಟೀಮ್ ಡೈರೆಕ್ಟರ್ಸ್ ಅವರಿಗೆ ನಾನು ಮತ್ತೊಮ್ಮೆ ನಮ್ಮ ಸಂಸ್ಥೆಯ ಕಡೆಯಿಂದ ಧನ್ಯವಾದ ಹೇಳುತ್ತಾ ಇಲ್ಲಿ ಇಲ್ಲಿ ಬಂದಂಥ ಎಲ್ಲರಿಗೂ ನಾನು ನನ್ನ ಶುಭವನ್ನು ಬಯಸುತ್ತಾ ನಾನು ನಿಲ್ಲಿಸ್ತಾ ಇದ್ದೇನೆ. ಜೈ ಹಿಂದ್. ಥ್ಯಾಂಕ್ ಯು. Now I request Reverend Father Kipur Pinto to bless us with inspiring words and wisdom. Very good morning to you, guests of the stage and my dear students and parents. ಹೆಚ್ಚಾಗಿ ಕನ್ನಡದಲ್ಲಿ ಮಾತನಾಡಲು ನಾನು ಬಯಸುತ್ತೇನೆ, ಪೋಷಕರಿದ್ದಾರೆ. ಮೊತ್ತ ಮೊದಲದಾಗಿ ಈ ಅನುಗ್ರಹ ಟ್ರೈನಿಂಗ್ ಸೆಂಟರ್ ಇದರ ಡೈರೆಕ್ಟರ್, ಅಧ್ಯಕ್ಷರು, ಈ ಸಂಸ್ಥೆಯ ಮುಖ್ಯಸ್ಥರು ಮತ್ತು ಸಿಬ್ಬಂದಿಗೆ ನಾನು ಕಂಗ್ರಾಚುಲೇಷನ್ ಹೇಳ್ತೇನೆ. ಯಾಕೆಂದರೆ ಆಲ್ರೆಡಿ ವಿನೋದ್ ಅವರು ಹೇಳಿದ ಹಾಗೆ ಈ ಬೆತ್ತಂಗಡಿಯಲ್ಲಿ ಇವತ್ತು ತುಂಬ ಕಾಂಪಿಟೇಷನ್ ಉಂಟು. ನಾವು ನೋಡ್ಬೋದು, 1ರಿಂದ 10ನೇ ತರಗತಿಗೆ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 5 ಶಾಲೆಗಳಿವೆ.
ಉದಾಹರಣೆ ಹೇಳೋದಾದ್ರೆ ಆಲ್ರೆಡಿ ಶಾಲೆ, ಸೇರದ ಶಾಲೆ, ವಾಣಿ ಶಾಲೆ, SPM ಮತ್ತೆ ಮಾದರಿ ಗೌರ್ಮೆಂಟ್ ಕನ್ನಡ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಆ ಶಾಲೆ ನಡೆಸಲಿಕ್ಕೆ ಕಾಂಪಿಟೇಷನ್ ಉಂಟು. ಮತ್ತೆ PU ಕಾಲೇಜ್ ನಾವು ಮಾಡಿದರೆ 5 ವ್ಯಾಪ್ತಿಯಲ್ಲಿ 10ಕ್ಕಿಂತ ಹೆಚ್ಚು ಕಾಲೇಜುಗಳಿವೆ. ನಮ್ಮ ಮಂಗಳೂರಲ್ಲಿ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 7 ಮೆಡಿಕಲ್ ಕಾಲೇಜುಗಳು ಉಂಟು. ಪ್ರಪಂಚದಲ್ಲಿ ಎಲ್ಲಿಯೂ ಸಹ ಇಲ್ಲ ಅಂತ ನಮಗೆ ಮಾಧ್ಯಮ ಮುಖಾಂತರ ಮಾಹಿತಿ ಸಿಗ್ತದೆ. ಹಾಗಿರುವಾಗ ಇವತ್ತೊಂದು ಕಾಂಪಿಟೇಟಿವ್ ಪ್ರಪಂಚದಲ್ಲಿ ಒಂದು ವಿದ್ಯಾಸಂಸ್ಥೆಗೆ ಒಂದು ಅಡ್ಮಿಷನ್, ಒಳ್ಳೆ ಅಡ್ಮಿಷನ್ ಸಿಗ್ತದೆ ಖಂಡಿತವಾಗಿಯೂ ಕ್ರೆಡಿಟ್ ಸಂಸ್ಥೆಗೆ ಹೋಗ್ತದೆ. ನೀವು ಚಪ್ಪಾಳೆ ತಟ್ಟಿ ಈ ಸಂಸ್ಥೆಯ ಮುಖ್ಯಸ್ಥರಿಗೆ, ಸಿಬ್ಬಂದಿಗೆ ನಾವು ಇವತ್ತು ಶುಭ ಕೋರಬೇಕು. ಯಾಕೆಂದರೆ ಒಂದು ವಿದ್ಯಾಸಂಸ್ಥೆ ನಡೆಸುವುದು ಅಷ್ಟು ಸುಲಭವಾದ ಈಗಿನ ಪರಿಸ್ಥಿತಿಯಲ್ಲಿ. Life is a segment of B and D. B stands for birth and D stands for death. ನೋಡಿ, ಹುಟ್ಟುವುದು ನಮಗೆ ಆಪ್ಷನ್ ಇಲ್ಲ. ಇದೇ ಕುಟುಂಬದಲ್ಲಿ ನಾನು ಜನಿಸಬೇಕು, ಇಂಥವರನ್ನು ನಾವು ಆಗಬೇಕು, ಇಂಥವ್ರನ್ನ ತಾಯಿ ಆಗಬೇಕು ಎಂಬ ಆಪ್ಷನ್ ಇಲ್ಲ. ನಾವು ಭೂಮಿಗೆ ಈ ಆಪ್ಷನ್ ಬರ್ತೇವೆ. ಡಿ ಫಾರ್ ಡೆತ್, ಸಾವು ಅನಿಶ್ಚಿತ, ಯಾವಾಗ ಹೇಗೆ ಬರ್ತದೆ ಅಂತ ನಮ್ಗೆ ಗೊತ್ತಿಲ್ಲ, ಆಪ್ಷನ್ ಇಲ್ಲ. ಆದರೆ ಬಿ ಮತ್ತೆ ಡಿ ಇದರ ನಡುವೆ ಇರುವುದು ಸಿ. ಸಿ ಅಂದ್ರೆ ಚಾಯ್ಸ್, ಅದು ಮಾತ್ರ ನಮ್ಮ ಕೈಯಲ್ಲಿ ಇರುವುದು. ನೀವು ಇವತ್ತು ಚಾಯ್ಸ್ ಮಾಡಿದ್ದೀರಿ, ಈ ವಿದ್ಯಾಸಂಸ್ಥೆಗೆ ಸೇರಿ ನೀವು ಇಲ್ಲಿ ಕಲಿತು